ಅಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಶ್ರುತಸ್ಪೃತೆ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪೂಜ್ಯವಾದ ಸದ್ಗುರುಭ್ಯೋ ನಮಃ ವಂದೇದಂ ಲಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಥ್ಯಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಲಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಲಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಜೀಹಿ ಭಗವೋ ಆ ಬೃಹದಾನಕ ಒಂಚೂರು ಪ್ರೂಫ್ ನೋಡೋದಂತ ಭಾಷ್ಯನ ಭಗವಾನ್ ವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಜನ್ಮಮ ಸುದುರ್ದರ್ಶಮಿದಂ ರೂಪಂ ಆಗಿಲ್ವಾ ಅರ್ಜುನೋವಾಚ ಅರ್ಜುನೋವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವತ್ಸರಸ್ಯ ಚೇತಃ ಪ್ರಕೃತಿಂ ಗತಃ ಇದಾನೀಮಸ್ಮಿ ಸಂವತ್ಸರಸ್ಯ ಚೇತಃ ಪ್ರಕೃತಿಂ ಗತಃ ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವತ್ಸರಸ್ಯ ಚೇತಃ ಪ್ರಕೃತಿಂ ಗತಃ ದೃಷ್ಟ್ವಾ ಇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ ದೃಷ್ಟ್ವಾ ಇದಂ ಯಾವುದು ನೋಡಿ ವೃದ್ಧಿ ಅಂತ ನೋಡಿ ದೃಷ್ಟ್ವಾ ಇದಂ ದೃಷ್ಟಿಯೇದಂ ವೃದ್ಧಿ ಅಂತಾನೆ ಬರ್ಸಿ ಅದು ಗೊತ್ತಾಗ್ತಿಲ್ಲ ಏನು ಮಾಡೋದಿಲ್ಲ ತಲೆ ಹೋಗೋದೇ ಇಲ್ಲ ಅದು ಸುಮ್ಮನೆ ಏನೋ ಬಾಯಿ ಬಂದು ಹೇಳ್ತಾನೆ ಏ ಜನಾರ್ದನ ಅಂದ್ರೆ ಜನೈ ಅರ್ಜತೆ ಜನಾನ್ ಅರ್ಧಯತಿ ಸೀಳ್ಬಿಡ್ತಾನೆ ದುಷ್ಟರನ್ನ ಪುಣ್ಯಾತ್ಮರಿಂದ ಪ್ರಾರ್ಥಿಸಲ್ಪಡುತ್ತಾನೆ ಪರಮಾತ್ಮನಿಗೆ ಜನಾರ್ದನ ಕೃಷ್ಣನಿಗೆ ಹೇಳಿದ್ರು ನೀ ಕೃಷ್ಣ ಪರಮಾತ್ಮನೇ ಈ ನಿನ್ನ ಮಾನುಷ ರೂಪ ಈಗ ತೋರಿಸಿದ್ಯಲ್ಲ ನನ್ನ ಮತ್ಸಖ ರೂಪ ನನ್ನ ಗೆಳೆಯ ರೂಪ ತೋರಿಸಿದ್ಯಲ್ಲಪ್ಪ ಶಂಖಚಕ್ರ ಗದಾಪಾಣಿಯಾಗಿ ಸೌಮ್ಯ ರೂಪವಾಗಿ ಬಹಳ ಬುದ್ಧಾದ ನನ್ನ ಅತ್ಯಂತ ಆತ್ಮ ತಮರಾದ ರೂಪದವನಾಗಿ ಕಂಡು ತೋರಿಸಿದ್ಯಲ್ಲ ಈ ರೂಪವನ್ನು ಕಂಡು ನಾನು ಈಗ ನೋಡಪ್ಪ ಸಚೇತ ನಾನು ಚೇತಸ್ಕನಾದೆ ಮನೋವಂತನಾದೆ ನನ್ನ ಪ್ರಕೃತಿಯನ್ನ ಅರ್ಜುನನ ನೈಜ ಸ್ವಭಾವ ನಾನು ಪಡ್ಕೊಂಡೆ ಈಗ ನಾನು ಇವಾಗ ಅರ್ಜುನ ಆದೆ ಹೇಳ್ಸ್ಕೊಂಡ್ ಹೋಗ್ಬಿಟ್ಟಿದೆ ಹೇಳಿ ಆಗ್ಬಿಟ್ಟಿದೆ ನಂಗೆ ನಡುಗೋಗ್ಬಿಟ್ಟಿದೆ ನನ್ ತಲ್ಲಡ್ಸ್ಕೊಂಡ್ಬಿಟ್ಟಿದೆ ನಂಗೆ ಏನು ಇರ್ಲಿಲ್ಲ ಹೋಗ್ಬಿಟ್ಟಿದೆ ಈಗ ನನ್ನ ನೇಚರ್ ಪಡ್ಕೊಂಡೆಪ್ಪ ನಾನು ನಿಜ ನಾನಾದೆ ಅರ್ಜುನ ಆದೆ ಇವಾಗ ಪರಮಾತ್ಮ ಈಗ ಸಚೇತ ಸಂವೃತ್ತ ಪ್ರಕೃತಿಂಚ ಸಂವೃತ್ತ ಪ್ರಕೃತಿಂಚ ಗತಃ ಚೇತಸ್ಕರಾದೆ ನನ್ನ ಪ್ರಕೃತಿಯ ಸ್ವಭಾವವನ್ನು ನಾನು ಹೊಂದೆ ಈಗ ನಿನ್ನ ಮಾನುಷ ರೂಪ ಕೊಂಡು ಬಹಳ ಸಂತೋಷವಾಯಿತು ಅಂದ ದೃಷ್ಟ್ವಾ ಇದಂ ಮಾನುಷಂ ರೂಪಂ ಮತ್ಸಖಂ ದೃಷ್ಟ್ವಾ ಇದಂ ಮಾನುಷಂ ರೂಪಂ ಮತ್ಸಖಂ ಪ್ರಸನ್ನಂ ತವ ಸೌಮ್ಯಂ ಪ್ರಸನ್ನಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಧುನಾ ಅಸ್ಮಿ ಜನಾರ್ದನ ಇದಾನೀಂ ಅಧುನಾ ಅಸ್ಮಿ ಸಂವೃತ್ತಃ ಸಂಜಾತಃ ಸಂವೃತ್ತಃ ಸಂಜಾತಃ ಕಂಡು ಈ ನಿನ್ನ ಮಾನುಷ ರೂಪವನ್ನ ನನ್ನ ಗೆಳೆಯನಾದ ಪ್ರಸನ್ನನಾದ ಸೌಮ್ಯತೆಯಿಂದ ಕೂಡಿಕೊಂಡ ಈ ರೂಪವನ್ನು ಕಂಡು ಏ ಜನಾರ್ದನನೇ ನಾನು ಈಗ ನನ್ನ ಪ್ರಕೃತಿಗೆ ಬಂದೆ ನನ್ನ ಸ್ವಭಾವಕ್ಕೆ ನಾನು ಬಂದೆ ನಾನು ಇವಾಗ ನನ್ನ ನೈಜ ರೂಪವನ್ನು ಪಡ್ಕೊಂಡೆ ಇಷ್ಟು ದಿವಸ ಹೆದರ್ಕೊಂಡ್ಬಿಟ್ಟಿದ್ದೆ ಇಷ್ಟೊತ್ತು ನನಗೆ ಏನು ತೋಚ್ತಾನೆ ಇರಲಿಲ್ಲ ತಳ್ಳನಿಸೋಗ್ಬಿಟ್ಟಿದೆ ಈಗ ನೋಡಪ್ಪ ಸರಿಯಾದೆ ಈಗ ಫಿಟ್ ಆದೆ ನನ್ನ ಇದರಲ್ಲಿ ನಾನು ನಿಂತ್ಕೊಂಡೆ ಫಿಟ್ನೆಸ್ ನಾರ್ಮಲ್ ಸ್ಟೇಟ್ ನೈಜ ರೂಪ ಕಿಂ ಕಿಂ ಏನು ಅಂದ್ರೆ ಸಚೇತಃ ಪ್ರಸನ್ನಚಿತ್ತಃ ಪ್ರಕೃತಿಂ ಸ್ವಭಾವಂ ಗತಶ್ಚ ಅಸ್ತಿ ಪ್ರಕೃತಿಂ ಸ್ವಭಾವಂ ಗತಶ್ಚ ಅಸ್ತಿ ಇದೇ ನನ್ನ ಸ್ವಭಾವ ಸಚೇತಸ್ಕನಾದೆ ಪ್ರಸನ್ನ ಚಿತ್ತನಾದೆ ನನ್ನ ಚಿತ್ತ ನಾವಾಗಿ ವಿಶ್ವರೂಪ ನೋಡಿದ್ರೆ ಪ್ರಸನ್ನ ಚಿತ್ತನಾಗಬೇಕೋ ಆಗ ಹೆದರ್ಕೊಂಡ್ಬಿಟ್ಟ ಈಗ ಹೆದರ್ಕೋಬೇಕೋ ಈಗ ಸಂತೋಷನಾಗಿ ನಿಂತ ಇದ್ದಾನೆ ಉಲ್ಟಾ ಹೇಳ್ತಾ ಇದ್ದಾನೆ ಆ ವಿಶ್ವರೂಪ ನೋಡಿ ಆನಂದ ಪಟ್ಟು ಮುಳುಗು ಹೋಗ್ಬೇಕಾಯ್ತಲ್ಲಿ ತನ್ಮಯತೆ ತಂದ್ಕೋಬೇಕಾಯ್ತು ಎಂಥ ರೂಪ ನೋಡಿದೆ ಅಂತ ಅಲ್ಲಿ ಹೆದರ್ಕೊಂಡ ಇದು ವಿಕೃತಿ ರೂಪ ಅವಿದ್ಯಾ ರೂಪ ಇಲ್ಲಿ ನಾನು ಸ್ವಸ್ಥನಾದೆ ಅಂತ ಇದ್ದಾನೆ ಅದಡ್ಡ ಯಾವ್ದು ಸ್ವಸ್ಥತೆ ಯಾವ್ದು ವಿಕೃತಿ ಗೊತ್ತಾಗಿಲ್ಲ
ಇದಾದ್ಮೇಲೆ ಬೇರೆ ನೋಡೋದು ಬೇಡ ಅನ್ಸುತ್ತೆ. ಅದೇ ವಿಶ್ವರೂಪ ದರ್ಶನಕ್ಕೆ ಮುಖ್ಯ ಸಾಧನ ಎಲ್ಲ ಕೊಟ್ಟಿದ್ದಾರೆ. ಹಾ ಅದೇ ಭಾವನೆ ಮಾಡೋ ಪರವಾಗಿಲ್ಲ, ನೋಡೇ ಬಿಟ್ರೆ ಮಾತ್ರ ಶಿವನೇ ಆಗಲಿ ಕೃಷ್ಣ ಆಗಲಿ ಪೂಜೆ ಬಂದೇ ಬಿಟ್ರೆ ಭಯ ಬಿಡುತ್ತೆ ಅಲ್ವಾ? ಶಿವನ್ ಪೂಜೆ ಕೃಷ್ಣನ್ ಪೂಜೆ ಆ ಪೂಜೆ ಅವರೇ ಬಂದ್ಬಿಟ್ರಂದು ದೇವ ಆಶಾಪಾಲ ದಿಕ್ಕಾಪಾಲ ಓಡೋದ ಹೌದಪ್ಪ ಇನ್ನು ಭಯ ಯಾವ್ದೋ ದೆವ್ವಭೂತ ಬಂತು ಓಡ್ತಾ ಇರ್ತಾರೆ. ಅಲ್ಲೇ ಒಂದಾಟ ಎಲ್ಲ ಬಂದ್ಬಿಡ್ರೆ ಅಲ್ಲ ಹಾಗೆ ಹೋಯ್ತು. ಮಧ್ಯೆ ನೀನೇ ಮಾಡಿಸಿದ್ ನೀನ್ ಸಿಗಿದ್ದೆ ನೀನ್ ಬಂದು ಮಾಡಿಸಿದ್ದು ನಾನಲ್ಲ, ನೀನ್ ಕ್ಲೀನ್ ಮಾಡೋದಾನೆ ಹಂಗಾಗ್ಬಿಡುತ್ತೆ ಬಹಳ ಕಷ್ಟ. ಈಗ ತಮಿಳ್ ಸಿನಿಮಾನಲ್ಲಿ ತನ್ಗೇನೋ ಒಂದು ಸ್ಥಿತಿ ಸ್ವಭಾವ ಇದೆಯಲ್ಲ, ಇದು ಪರವಾಗಿಲ್ಲ. ಇನ್ನು ವಿಚಿತ್ರ ವಿಕೃತಿ ಆಯ್ತು ಅಂದ್ರೆ ನಡುಗೋಗ್ಬಿಡ್ತಾರೆ, ಆಗೋದೇ ಇಲ್ಲ. ಈಗ ಸಚೇತಸ್ಕನಾದೆ, ಮನೋವಂತನಾದೆ, ನನ್ನ ಪ್ರಕೃತಿಯನ್ನ ಸ್ವಭಾವನ ನಾನೀಗ ಪಡ್ಕೊಂಡೆ, ಹೊಂದಿದೆ, ನಿಜ ರೂಪ ಬಂತು ಅಂತಂದ. ಶ್ರೀ ಭಗವಾನ್ ವಾಚ ಶ್ರೀ ಭಗವಾನ್ ವಾಚ ಸುದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನ್ ಅಸಿ ಯತ್ ಮಮ ದೇವಾ ದೇವ ಅಪಿ ಆಗಿದೆ, ಏನಾಗಿತ್ತು? ದೇವ ಅಪಿ ಆಗ್ತಿತ್ತು, ಖಂಡಿ ಆಗ್ತಿರ್ಲಿಲ್ಲ. ಜರ್ಗ ಬಂದ್ರೆ ದೇವ ಅಪಿ ಆಗುತ್ತೆ, ಕೂಡಲ್ಲ. ದೇವಾಹ ಅಪಿ ಅಸ್ಯ ರೂಪಸ್ಯ ಒಬ್ಬ ಗೊತ್ತಾಗುತ್ತೆ ಕಣ. ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಹೇ ಅರ್ಜುನ, ಈ ಯಾವ ಒಂದು ರೂಪವನ್ನು ನೀನು ಕಂಡವನಾದೆ, ಇದನ್ನು ಸುದುರ್ದರ್ಶಂ, ಬಹಳ ಕಷ್ಟಪಟ್ಟು ಕಾಣಬೇಕಾದಂತ ರೂಪ ಇದು. ಸುತರಾಮ್ ದುರ್ದರ್ಶಂ ಸುದುರ್ದರ್ಶಂ, ಸುಲಭ ನೋಡೋಕ್ಕಾಗಲ್ಲ. ಹೇಳ್ಬಿಟ್ಟಲ್ಲ, ತುಲಾಭಾರ ಬಂಗಾರನ ಮಾಡೋದು ಇಲ್ಲ, ವೇದಾಧ್ಯಯನ ಮಾಡೋದು, 4 ವೇದವನ್ನು ಅಧ್ಯಯನ ಮಾಡೋದಿಲ್ಲ, ಯಜ್ಞ ಮಾಡೋದು, ಈ ರೂಪ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ನಲ್ಲ. ಅಂಥ ಯಾರಿಂದಲೂ ಹೇಗೂ ನೋಡೋಕ್ಕಾಗದೇ ಇರತಕ್ಕಂತಹ ಒಂದು ದಿವ್ಯ ರೂಪವನ್ನು ನೀನು ಕಂಡೆ. ನೀನು ಇವತ್ತು ಎನ್ ಮಮ, ಯಾವ ನನ್ನ ವಿಶ್ವರೂಪದ ರೂಪ ಉಂಟು, ಆ ವಿಶ್ವರೂಪದ ರೂಪವನ್ನು ನೀನು ಕಂಡಿಲ್ಲ. ಅತ್ಯಂತ ದುರ್ದರ್ಶ, ನೋಡುವುದಕ್ಕೆ ಆಗಲ್ಲ, 2 ಸರಿ ತೋರಿಸಿದ್ರು ನೋಡೋಕ್ಕಾಗಲ್ಲ, ಪುಣ್ಯವಿಲ್ಲದೆ ನೋಡೋಕ್ಕಾಗಲ್ಲ. ದುರ್ದರ್ಶ ಅಂದ್ರೆ ನಿಂತ್ಕೊಂಡ್ರು ಕಣ್ಣು ಕುಕ್ಕೋಗ್ಬಿಡುತ್ತೆ, ನೋಡೋಕ್ಕಾಗಲ್ಲ. ಇನ್ನು ಅಂಥ ರೂಪ ನೋಡೋ ಭಾರಿ ಪುಣ್ಯ ರಾಶಿ, ಬೆಟ್ಟಂತ ಪುಣ್ಯ ರಾಶಿ ಇರಬೇಕು, ನೋಡೋಕ್ಕಾಗಲ್ಲ. ಅಂಥ ರೂಪವನ್ನು ಕಂಡಿದೀಯಾ. ದೇವತೆಗಳು ಕೂಡ ಅಪಿ ಕೂಡ, ದೇವತೆಗಳು ಕೂಡ ನಿತ್ಯವೂ ಯಾವಾಗ ಈ ರೂಪ ಯಾವತ್ತು ನಾವು ಕಾಣ್ತೀನಿ, ಇಂಥ ರೂಪ ಯಾವತ್ತು ತೋರಿಸ್ತಾರೆ ಪರಮಾತ್ಮ, ನಮ್ಗೆ ಯಾವತ್ತು ಆ ಭಾಗ್ಯ, ಯಾವತ್ತು ನಮ್ಗೆ ಇದು ಪುಣ್ಯ ಅಂತ ಹೇಳಿ ದೇವತೆಗಳು ತಪಸ್ ಮಾಡ್ತಾ ಇದ್ದಾರಂತೆ. ನಿತ್ಯಂ ದರ್ಶನಕಾಂಕ್ಷಿಣ, ನೋಡ್ಬೇಕು ಅಂತ ಬಯಸುವಂಥವರಾಗಿದ್ದಾರೆ. ಕಾಂಕ್ಷಿನ ಬಯಸುವನು, ಕಾಂಕ್ಷಾಯ ಅಂಥದ್ದು. ದರ್ಶನಕಾಂಕ್ಷಿನ ನೋಡೋದನ್ನು ಬಯಸುವಂಥವರು, ಆಗಮನಾಕಾಂಕ್ಷಿ ಬರುವುದನ್ನು ಬಯಸುವವರು, ಆಗಮನ ಬಯಸುವವರು. ಗೊತ್ತಲ್ಲ ಅಲ್ಲ, ಆಗಮನಾಕಾಂಕ್ಷಿಗಳು ಬಯಕೆ, ಆಸೆ, ಇಚ್ಛೆ, ಬಯಕೆ, ಆಸೆ, ಇಚ್ಛೆ. ದರ್ಶನಕಾಂಕ್ಷಿಗಳು ನೋಡ್ಬೇಕು ಅಂತ ಬಯಸುವಂಥವರಾಗಿದ್ದಾರೆ. ನಿತ್ಯವಾಗಿಯೂ ಪ್ರತಿನಿತ್ಯ ಇವತ್ತು ನೋಡೋಕ್ಕಾಗಲಿಲ್ಲ, ಇವತ್ತು ಆಗಲಿಲ್ಲ ಅಂತ ಹೇಳಿ 1000 ವರ್ಷದಿಂದ ಅವ್ರು ಕಾಯ್ತಾ ಇದ್ದಾರೆ. ಅರ್ಜುನ, ಅವರಿಗೂ ನಾನು ಇನ್ನೂ ತೋರಿಸಿಲ್ಲ, ಅವ್ರಿಗೂ ನೋಡೋಕ್ಕಾಗಲ್ಲ. ನೀನ್ ನೋಡಿದೆ ಅಂತ ರೂಪವನ್ನು ತೋರಿಸಿದ್ನಿ, ಬಹಳ ಅಪರೂಪ. ಇದನ್ನು ನೋಡ್ಬೇಕಾದ್ರೆ ಭಾರಿ ಬೆಟ್ಟ ಅಂತ ಪುಣ್ಯ ರಾಶಿ ಇರಬೇಕು. ಅಂಥವ್ರು ಮಾತ್ರ ನೋಡಬಲ್ಲರು, ನೋಡೋದಕ್ಕೆ ಯೋಗ್ಯತೆ ಅವರು ಬಯಸ್ತಾ ಇದ್ದಾರೆ. ಸುದುರ್ದರ್ಶಂ ಸುಷ್ಠು ದುಃಖೇನ ದರ್ಶನಂ ಅಸ್ಯ ಇತಿ. ಸುದುರ್ದರ್ಶಂ ಸುಷ್ಠು ದುಃಖೇನ ದರ್ಶನಂ ಸುದುರ್ದರ್ಶಂ ಇದಂ ರೂಪಂ ದರ್ಶಂ ಇದಂ ರೂಪಂ ದೃಷ್ಟವಾನಸಿ ಯನ್ಮಮ ದೃಷ್ಟವಾನ್ ಅಸಿ ಯತ್ ದೇವಾ ಅಪ್ಯಸ್ಯ ಮಮ ರೂಪಸ್ಯ ದೇವಾಃ ಅಪಿ ಅಸ್ಯ ಮಮ ರೂಪಸ್ಯ ನಿತ್ಯಂ ಸರ್ವದಾ ದರ್ಶನಕಾಂಕ್ಷಿಣಃ ನಿತ್ಯಂ ಸರ್ವದಾ ದರ್ಶನಕಾಂಕ್ಷಿಣಃ. ಅತ್ಯಂತ ಸುತರಾಂ, ಸು ಅನ್ನೋದು ಬಹಳ ಕಷ್ಟಪಟ್ಟು ನೋಡೋದಕ್ಕೆ ಆಗುವಂಥದ್ದು ಸುದುರ್ದರ್ಶ. ತುಂಬಾ ಕಷ್ಟ. ಅಂದ್ರೆ ಅರ್ಜುನ ಎಷ್ಟು ಪುಣ್ಯ ಮಾಡಿರ್ಬೇಕು, ಅವಾಗ ನೋಡ್ಬೋದು. ಅರ್ಜುನ ಪುಣ್ಯ ಮಾಡ್ಬೇಕಾದ್ರೆ
ಶ್ವೇತ ದೀಪದಲ್ಲಿ 1000 ವರ್ಷಗಳ ಕಾಲ ಅದು ನಿರಾಹಾರೇ ತಪಸ್ ಮಾಡಿದ್ದಾನೆ ಅರ್ಜುನ. ಬಹಳ ದುಃಖದಿಂದ ನೋಡುವುದಕ್ಕೆ ಆಗುವಂತಹದ್ದು ಸುದುರ್ದರ್ಶ ಈ ರೂಪ. ಯಾವ ಈ ರೂಪವನ್ನು ನೀನು ಕಂಡಿದೆಯೋ ವಿಶ್ವರೂಪವನ್ನ, ಈ ರೂಪವನ್ನ ಪ್ರತಿನಿತ್ಯ ದೇವತೆಗಳು ಇನ್ನು ಕಾಣಬೇಕು, ಇದನ್ನು ನೋಡ್ಬೇಕು, ಇದನ್ನ ನಾವು ಕಲ್ತ್ಕೋಬೇಕು ಅಂತ ಹೇಳಿ ಆತ್ಮರಿತಾ ಇದ್ದಾರೆ, ಒದ್ದಾಡ್ತಾರೆ, ಕಾಯ್ತಾ ಇದ್ದಾರೆ. ಸಿಕ್ಕಿಲ್ಲ ಅವ್ರಿಗಿನ್ನೂ ತೋರಿಸಿಲ್ಲ, ಅವ್ರಿಗಿನ್ನೂ ನೋಡೋ ಪುಣ್ಯ ಬಂದಿಲ್ಲ. ಇಂದ್ರಾದಿಗಳು 100 ಅಶ್ವಮೇಧ ಮಾಡಿದ ದೇವೇಂದ್ರ ತಿರುಪತಿ ನೋಡ್ಬೇಕು ಅಂತ ಒದ್ದಾಡ್ತಿದ್ದು, ಅವನಿಗೆ ಆಗಿಲ್ಲ ಅಂದ್ರೆ ಎಷ್ಟು ಪುಣ್ಯ ಬೇಕು ಯೋಚನೆ ಮಾಡು. ಹೆಚ್ಚು ಪುಣ್ಯ ಅದಕ್ಕಿಂತ ಹೆಚ್ಚಾಯ್ತು. ಇಂದ್ರಾದಿ ದೇವತೆಗಳ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಯಾರಿಗೆ ಇಂದ್ರ ಬದುವೆ ವಿಷಯಗಳು ನೋಡೋಕ್ಕಾಗದಿರೋ ಅಂತ ಇಂದ್ರ ಬದುವೆ ಯಾರಿಗೆ ಬೇಕಾ ಅಲ್ವಾ? ಇದೇ ನೋಡ್ಬೋದು, ಪುಣ್ಯ ಮಾಡ್ತಾರೆ. ಅವಾಗ ಹೇಳ್ತಾರೆ ಭಕ್ತ್ಯಾತ್ ಅನನ್ಯ ಶಕ್ಯ ಅಂತ. ದರ್ಶನೇಪ್ಸವೋಪಿ ನ ತ್ವಮಿವ ದೃಷ್ಟವಂತಹ ನ ದ್ರಕ್ಷ್ಯಂತಿ ಚ ಇತ್ಯಭಿಪ್ರಾಯಃ. ನ ತ್ವಮಿವ ದೃಷ್ಟವಂತಹ ನ ದ್ರಕ್ಷ್ಯಂತಿ ಚ ಇತ್ಯಭಿಪ್ರಾಯ. ದರ್ಶನವನ್ನು ಬಯಸುವವರಾಗಿದ್ರು, ಅವರು ನೋಡ್ಬೇಕು ಅಂತ ಹಾತೋರಿತಾ ಇದ್ರು ಕೂಡ ನಿನ್ನಂತೆ ಅವರು ಇದನ್ನು ಕಂಡೂ ಇಲ್ಲ, ಕಾಣೋದೂ ಇಲ್ಲ. ಭಾಗಶಃ ಏಕದೇಶದಿಂದ ಅವರು ಒಂದ್ಸಲ ಅದನ್ನು ಮಾಡಿರ್ತಾನೆ. ನೀ ಹಾಗೆ ಪೂರಿ ಸಮಷ್ಟಿಯಾಗಿ ಈ ರೀತಿಯಾದ ವಿಶ್ವರೂಪವನ್ನ ನೋಡೂ ಇಲ್ಲ, ನೋಡೋಕ್ಕಾಗೋದು ಇಲ್ಲ. ಒಬ್ಬನೇ ಇಂಥ ಪುಣ್ಯಾತ್ಮ ನೋಡಿ. 3 ಲೋಕದಲ್ಲೂ ಒಬ್ಬನೇ ನಿಜವಾದ ಗಂಡು ಅರ್ಜುನ. ಅಂತ ಗಂಡು ಹೆದರು ಹೋಗ್ಬಿಟ್ಟ. ನಿವಾತ ಕಚ ಹೆದರಲಿಲ್ಲ, ಹಿರಣ್ಯ ಪುರವಾಸಿ ಹೆದರಲಿಲ್ಲ, ವಿಶ್ವರೂಪಕ್ಕೆ ನಡ್ಗೋಗ್ಬಿಟ್ಟ, ಕತ್ತರಿಸೋದ. ನಾನು ಯಾವ್ಯಾವ್ದ್ರಿಂದ ನೋಡಕ್ಕಾಗಲ್ಲ ಅಂತ ಇವಾಗ ಮುಂದೆ ಯಾವ್ದು ನೋಡಕ್ಕಾಗತ್ತಿಲ್ಲ. ನಾಹಂ ವೇದೈರ್ನ ತಪಸ ನ ದಾನೇನ ನ ಚೇಜ್ಜಯ. ಅಹಂ ವೇದೈರ್ನ ತಪಸ ನ ದಾನೇನ ನ ಚೇಜ್ಜಯ. ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ವೇದೈರ್ನ ತಪಸ ನ ದಾನೇನ ಚ ಚೇಜ್ಜಯ. ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ನ ಅಹಂ ಗುಣ ವೇದೈಃ ನ ತಪಸಾ ನ ದಾನೇನ ನ ಚ ಇಜ್ಜಯಾ. ಚಾ ಇಜ್ಜಯ ಚೇಜಿ ಏನಾಯ್ತಾ ಗುಣ ಏನ್ ಮಾಡಿ ಗುಣ ಆಗಲ್ಲ. ಅಲ್ಲಿ ಹೋಗ್ಬಿಟ್ಟ, ಚಾಯ್ ಆಗೋಗ್ಬಿಟ್ಟ. ಚಾ ಇಜ್ಜ ಹೇಸೋದು. ಕೋಚೆ ಯಾವ ಸಂದಿನ ಎಲ್ಲ ಇದೆ ಇಲ್ಲ ಪರಿಮಾಣ ವಿಷಕಲ್ಪ. ಏವಂ ವಿಧಃ ದ್ರಷ್ಟುಂ ದೃಷ್ಟವಾನ್ ಅಸಿ ಮಾಂ ಯಥಾ. ನೋಡಪ್ಪ ಅರ್ಜುನ, ಅಹಂ ವೇದೈಹಿ ನಾ 4 ವೇದಗಳನ್ನು ಕಂಠಪಾಠ ಮಾಡ್ಕೊಂಡು ಗರ್ಭಪಾಠ ಆದ್ರು ತದರಿನ ಅಷ್ಟೇ. ನೀನ್ ದಕ್ಷಿಣ ಕೊಡ್ಬೋದು, ಶಾಲೆ ಹೊದಿಸ್ಬೋದು, ಇನ್ನೇನು ಆಗಲ್ಲ. 4 ವೇದ ಅರ್ಜುನ ಮಾಡಿದ್ರು ನೀನು ನನ್ನ ನೋಡೋಕ್ಕಾಗಲ್ಲ. ಯಾಕೆ ನಾನು ಹೊಡೆದಿದ್ದೆ ರಾಷ್ಟ್ರ ಬುದ್ಧಿ ರಾಷ್ಟ್ರ ಹೊಡಿ ಹೊಡಿ ಎಷ್ಟಾದ್ರು ಹೊಡಿ. ಉರು ಹೊಡಿದಾಗಿದೆ, ಅವರು ಭಗವಂತ ಸಿಗಲ್ಲ. ಶುಭ ನೋಡಕ್ಕಾಗಲ್ಲ. 4 ವೇದಗಳು ವೇದ ಈ ಜನ ಕಂಠಸ್ಥ ಮಾಡ್ಕೊಂಡ್ರು ಏನಿಲ್ಲ. ನ ತಪಸ ಹಿರಣ್ಯಗರ್ಭಾದ್ಯುಪಾಸನೆ ವಿಶ್ವಾನರೋಪಾಸನೆ ಉಪಾಸನೆ ಆಗಲ್ಲ. ಪ್ರಕರಣ ಆಗೋದು ಅವಾಗ ಆಗಲ್ಲ ಅನ್ಬೇಕು. ವೇದಾಧ್ಯಯನ ಪ್ರಕರಣವೂ ಅಲ್ಲ. ವಿಶ್ವಾನರೋಪಾಸನೆ ಆಗುತ್ತೆ. ವಿಶ್ವಾನನೇ ಆದ್ರಿಂದ ಆಯ್ತು, ಉಪಾಸನೆ ಇಟ್ಕೊಳ್ಳಿ. ನ ದಾನೇನ ತುಲಾಭಾರ ದಾನ ಮಾಡುದು ಇಲ್ಲ. ಬಂಗಾರ ಇನ್ನಷ್ಟು ಬಂಗಾರ ದಾನ ಮಾಡುದು ಪುಣ್ಯಲೋಕಕ್ಕೆ ಆಗಲ್ಲ. ಮತ್ತೆ ಇಜ್ಜಯ ಅಗ್ನಿಹೋತ್ರಾದಿ ಯಜ್ಞ ಮಾಡೋದ್ರಿಂದ ಈ ವಿಶ್ವರೂಪ ನೋಡಕ್ಕಾಗಲ್ಲ. ಏವಂ ವಿಧ ಈ ರೀತಿ ನೋಡಿದಲ್ಲಪ್ಪ, ನೀನು ನೋಡಿದ ಹಾಗೆ ನೋಡಕ್ಕಾಗಲ್ಲ. ಅಷ್ಟು ನ ಶಕ್ಯ.
ಮಾಂ ದೃಷ್ಟವಾನಸಿ ಯಥ ನನ್ನನ್ನು ಯಾವ ರೀತಿ ನೀನು ಕಂಡವನಾಗಿದ್ದೀಯೋ ಆ ರೀತಿ ಕಾಣುವುದಕ್ಕೆ ವೇದ ತಪಸ್ಸು ದಾನ ಯಜ್ಞ ಹೇಳಾಗಿದ್ದಪ್ಪ ಇದು ಸಹ ಯಾಕೆ ಹೇಳ್ತಿದ್ದಾನಪ್ಪ ನಾಹಂ ವೇದಿ ಅನ್ನೋದ್ರೆ ಅಹಂ ವೇದಿ ಆಗೋದು ಅಲ್ವೇ ಭಗವಂತ ಹೇಳಿದ್ದು ಯಾಕೆ ಭಗವಂತಿಗೆ ಅದು ವೇದ ಆಗಲ್ಲ ಬಿಡಿ ಇದಕ್ಕೆ ಮಾಡಿದೀವ ಅಲ್ವಾ ಆಗೋಲ್ಲ ಅದಕ್ಕಾಗೋದಿಲ್ಲ ಅದನ್ನ ಪ್ರಯತ್ನ ಪಡಬೇಡ ಭಕ್ತ್ಯಾ ತ್ವನನ್ಯಾಶಕ್ಯ ಅದು ಬಹಳ ಮುಖ್ಯ ಅದಕ್ಕೆ ಸಿಗ್ತೀನಿ ಅಂತಾನೆ ಆಗೋದಕ್ಕಾರ ಈ ತರ ಬರ್ತೀರಲ್ಲ ಭಕ್ತಿ ಅದು ಅದು ಬರೀ ಪಾದ ಅಷ್ಟೇ ಪಾದಭಕ್ತಿ ಪಾದ ಕಸ್ಮಾತ್ ಯಾಕೆ ಅಂದ್ರೆ ಅಹಂ ವೇದೈ ಋಗ್ಯಜುಸ್ಸಾಮಾಥರ್ವವೇದೈ ಅಹಂ ವೇದೈಃ ಋಗ್ಯಜಸ್ಸಾಮಾಥರ್ವವೇದೈಃ ಚತುರ್ಭಿರಪಿ ನ ತಪಸಾ ಉಗ್ರೇಣ ಚಾಂದ್ರಾಯಣಾದಿನ ತಪಸಾ ಉಗ್ರೇಣ ಚಾಂದ್ರಾಯಣಾದಿನ ನ ದಾನೇನ ಗೋಭೂಹಿರಣ್ಯಾದಿನ ನ ದಾನೇನ ಗೋಭೋ ಹಿರಣ್ಯದ ನ ಚ ಇಜ್ಜಯ ಯಜ್ಞೇನ ಪೂಜಯಾವ ನ ಚ ಇಜ್ಜಯಾ ಯಜ್ಞೇನ ಪೂಜಯಾವ ಶಕ್ಯಃ ಏವಂ ವಿಧಃ ಯಥಾದರ್ಶಿತ ಪ್ರಕಾರಃ ಶಕ್ಯಃ ಏವಂ ವಿಧಃ ಯಥಾದರ್ಶಿತ ಪ್ರಕಾರಃ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ತ್ವಂ ದ್ರಷ್ಟನ್ ದೃಷ್ಟವಾನಸಿ ಮಾಂ ಯಥಾ ತ್ವಂ ಭಗವಂತ ಎರಡು ಲೈನ್ ಹೇಳಿದ್ರೆ ಒಂದೇ ಸಾಕು ನನ್ನನ್ನ ಋಕ್ಕು ಯಜಸ್ಸು ಸಾಮ ಅಥವಾ 4 ವೇದಗಳನ್ನ ಅಧ್ಯಯನ ಮಾಡಿ ಕಂಠಪಾಠ ಮಾಡಿಕೊಂಡ್ರು ಕೂಡ ನನ್ನ ನೋಡೋಕ್ಕಾಗಲ್ಲ ಹಾಗೆ ಉಗ್ರವಾದ ಕುಚ್ಚು ಚಾಂದ್ರ ತಪಸ್ಸನ್ನು ಮಾಡಿದ್ರು ತಿಂಗಳುಗಟ್ಲೆ ವರ್ಷಗಟ್ಲೆ ಉಪವಾಸ ತಪಸ್ಸು ಮಾಡಿದ್ರು ಇಲ್ಲ ಹಾಗೆ ಗೋಗಳನ್ನ ಲಕ್ಷಾಂತ ಗೋದಾನ ಮಾಡ್ದ ಎಕರೆಗಟ್ಲೆ ಭೂದಾನ ಮಾಡ್ದ ತುಲಾಭಾರ ಬಂಗಾರ ದಾನ ಮಾಡ್ದ ನಾ ಮಾಡ್ಬೋದು ಶಿವ ನೋಡಕ್ಕಾಗಲ್ಲ ಗೋಭೂ ಹಿರಣ್ಯಾದಿಗಳಿಂದಲೂ ಶಿವ ಮಾಡೋಕ್ಕಾಗಲ್ಲ ಇನ್ನು ಇಜ್ಜಾಲಿಗೆ ಯಜ್ಞ ಅನ್ಬೋದು ಪೂಜೆ ಅನ್ಬೋದು ಅಂತ ರುದ್ರಾಭಿಷೇಕ ಮಾಡ್ತೀನಿ ಇನ್ನೇನು ಚಂಡಿ ಬಾಳ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಷ್ಟೇ ಮಾಡ್ಬೋದು ಯಜ್ಞ ಸ್ವಾಮಿಯಾಗ ಯಜ್ಞ ಮಾಡಿದ್ರು ಈ ರೀತಿ ಯಾವ ರೀತಿಯಾಗಿ ನಾನು ನಿಮಗೆ ತೋರಿಸಿದ್ದೀನೋ ನೀನು ಯಾವ ರೀತಿ ಕಂಡವನಾಗಿದೆಯೋ ಈ ರೂಪವನ್ನ ಆ ರೀತಿ ಕಾಣುವುದಕ್ಕೆ ಇವುಗಳಿಂದ ಸಾಧ್ಯವಿಲ್ಲ ಇಷ್ಟು ಅನುಷ್ಠಾನ 4 ಇಷ್ಟು ಒಂದೊಂದೇ ಅಲ್ಲ ವೇದವನ್ನು ಮಾಡಿದ್ದೇನೆ ತಪಸ್ಸು ಮಾಡಿದ್ದೇನೆ ಯಜ್ಞ ಯಾಗ ಎಲ್ಲ ದಾನ ಎಲ್ಲ ಮಾಡಿದ್ದೇನೆ ಆದ್ರೂ ಆಗಲ್ಲ ಸಮುಚ್ಚಯವೂ ಇಲ್ಲ ವಿಕಲ್ಪವೂ ಇಲ್ಲ ಸಮುಚ್ಚಯನೇ ಆಮೇಲೆ ವಿಕಲ್ಪನೆ ಇಲ್ಲ ಅಂತ ಹೇಳಕ್ಕಾಗೋದೇ ಇಲ್ಲ ಇದು ದಂಡನ ಹಾಗಾದ್ರದಲ್ಲ ಮಾಡಬಾರ್ದ ಅಂದ್ರೆ ಮಾಡ್ಬೇಕು ದಂಡ ಅಲ್ಲ ಶಿವಪ್ರದರ್ಶನ ಮಾಡೋಕ್ಕಾಗಲ್ಲ ಅಷ್ಟೇ ಹೊರತು ಪುಣ್ಯಲೋಕ ಪ್ರಾಪ್ತಿ ಚಿತ್ತ ಶುದ್ಧಿ ಚಿತ್ತೈಕಾಗ್ರತೆ ತತ್ವಜ್ಞಾನಕ್ಕೆ ಯೋಗ್ಯತೆ ಬರುತ್ತೆ ಅದಲ್ಲ ಆ ಬೇರೆ ಹೆಲ್ಪ್ ಆಗುತ್ತೆ ವಿಶ್ವರೂಪ ನೋಡೋಕ್ಕೆ ಸಾಲದು ವಿಶ್ವರೂಪ ನೋಡೋಕೆ ಇನ್ನೊಂದು ಕ್ವಾಲಿಫಿಕೇಶನ್ ಬೇಕು ಆ ಕ್ವಾಲಿಫಿಕೇಶನ್ ಆಗುತ್ತೆ ಮಾಂ ಯಥಾತ್ವಂ ದುಷ್ಟವಾನಸಿಂದ ನನ್ನನ್ನು ಯಾವ ರೀತಿ ಕಂಡವನಾಗಿದ್ದೀಯೋ ಆ ರೀತಿ ಕಳೋದಕ್ಕೆ ಇವುಗಳಿಂದ ಸಾಧ್ಯವಿಲ್ಲ ನೋಡೋಕ್ಕಾಗಲ್ಲ ಇದು ನೋಡಿದ್ರೆ ನಿಂದಾನ್ಯಾಯ ಅಂತ ದಂಡ ವ್ಯರ್ಥ ಅಂತ ಅನ್ನಂಗಾಗುತ್ತೆ ಹಿಂದೆ ಮಾಡಕ್ ಬಂದಿಲ್ಲ ಇದು ಇವೆಲ್ಲಕ್ಕಿಂತ ಇನ್ನೊಂದು ಸಾಧನೆ ಇದೆ ಅದನ್ನ ಇಟ್ಕೊಳ್ಳುವಂತ ಸತ್ಯಾತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ ಭಕ್ತ್ಯಾತ್ಮನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ ಕಥಂ ಪುನಃ ಶಕ್ಯ ಇತಿ ಕಥಂ ಪುನಃ ಶಕ್ಯಃ ಇತಿ ಉಚ್ಯತೆ ಸರಿ ಇದರಿಂದ ಆಗಲ್ಲ 108 ಆಗಲ್ಲ ಹೇಳಬೇಡ ಯಾವ್ದನ್ನ ಆಗತ್ತೆ ಅದನ್ನ ಹೇಳು ಹೆಂಗ ಆಗತ್ತೆ ಇನ್ನು ಆಗಲ್ಲ ಅಂದ್ಬಿಟ್ರ ಅದೇನಾಯ್ತು ಯಾವ್ದು ಆಗಲ್ಲ ಕೇಳ್ತಾ ಇದ್ದಿಲ್ಲ ಯಾವ್ದು ಆಗತ್ತೆ ಅಂತ ವಿಷಯ ಹೇಳ್ಬೇಕಾ ಇದನ್ನ ಆಗಲ್ಲ ವಿಷಯ ಬೇಡ ಹೆಂಗಾಗತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾನೆ ಭಕ್ತ್ಯಾ ತು ಅನನ್ಯಯ ಹಿಂದೆ ತು ಅನನ್ಯ ನೋಡು ಇನ್ನು ಯಾವ್ದೋ ಹೆಣ್ಣು ಗುಣ ಹೆಣ್ಣು ಕೇಳಿಯಾ ಎಣ್ಣೆ ಅಲ್ಲ ಹೆಣ್ಣಂತ ಸಂಧಿ
ಅನನ್ಯ ಏನ್ ಸಂಧಿ ಸಂಧಿಗೆ ನೋಡ್ಕೋ ಬರೆದು ಹೇಳ್ಬಿಟ್ಟಿದ್ಯಾ तु अनन्यया शक्य ಶಕ್ಯಃ शक्यः ಶಕ್ಯ ಯಾವ ಭಾಷೆ अहम् एवं विधः अर्जुन ज्ञातुं द्रष्टुं च तत्त्वेन प्रवेष्टुं च परन्तप ಏವಂ ವಿಧಃ ಅರ್ಜುನ ಏವಂ ವಿಧೋ ಯಾವ ಸಂಧಿ ಆ ಪೂರ್ವ ಸಂಧಿ ಯಸ್ಮಾತ್ ವಿಸರ್ಗದ ಮುಂದೆ ಹ್ರಸ್ವ ವಿಧ ಆ ಹ್ರಸ್ವ ಅಕಾರ ಅದ ಮುಂದೆ ವಿಸರ್ಗ ಇನ್ನು ಮುಂದೆ ಅಕಾರ ಇದ್ರೆ ಪೂರ್ವ ಸಂಧಿ ಆಗುತ್ತೆ ಅಥೋ ರೋರ ಪುತಾದಪ್ಪುದೇ ರೋ ಅಪ್ಪುತಾದಪ್ಪುದೇ ಪೂರ್ವ ಸಂಧಿ ಬರೀ ವಿಧ ಅರ್ಜುನ ವಿಧೋರ್ಜುನ ವಿಧಾರ್ಜುನ ಆಗ್ತಿತ್ತು ವಿಧ ಅರ್ಜುನ ವಿಧಾರ್ಜುನ ಸಂಧಿ ಆಗ್ತಿತ್ತು ವಿಧಃ ಇದೆ ಮುಂದೆ ಅರ್ಜುನ ಇದೆ ವಿಧಾಲ್ ವಿಧಾಲ್ ಆ ಇದೆ ತುದಿಲಿ ವಿಸರ್ಗದ ಹಿಂದೆ ಆ ಇದೆ ಮುಂದು ಆ ಇದೆ ವಿಸರ್ಗ ಏನಾಗುತ್ತೆ ಋತ್ವ ಆಗುತ್ತೆ ಋತ್ವ ಹಸಿಚೆಯಿಂದ ಉತ್ವ ಬರುತ್ತೆ ಉತ್ವ ಬಂದು ಓ ಆಗುತ್ತೆ ವಿಧೋರ್ಜುನ ಇದು ಪೂರ್ವರೂಪ ಸಂಧಿ ಸುಲಭ ಅಂದ್ರೆ ಯಸ್ಮಾರ್ಕ್ ನೋಡ್ಕೊಂಡ್ರೆ ಆಯ್ತು ಯಸ್ಮಾರ್ಕ್ ಇದು ಪೂರ್ವ ಸಂಧಿ ಅವಗ್ರಹ ಚಿಹ್ನೆ ಅಂತ ಅದಕ್ಕೆ ಯಸ್ಮಾರ್ಕ್ ಅಂದ್ರೆ ಇಂಗ್ಲಿಷ್ ಅದು ಎಸ್ ಅವಗ್ರಹ ಚಿಹ್ನೆ ಅನ್ನೋದು ಅವಗ್ರಹ ತು ಆದರೆ ಅರ್ಜುನ ಒಂದಿದೆ ಉಪಾಯ ಹೇಳ್ತೀನಿ ಕೇಳು ಬಹಳ ಸಿಕ್ಕಟ್ ಉಪಾಯ ಭಕ್ತ್ಯಾ ತು ಭಕ್ತಿಯಿಂದಲಾದರೂ ಅನನ್ಯಯ ಭಕ್ತಿಯ ವಿಶೇಷಣ ಅದಕ್ಕೆ ಎಂಥ ಭಕ್ತಿ ಬಿಟ್ಟಗಲದ ಭಕ್ತಿನೇನೋ ಬೆಳಗ್ಗೆ ಎದ್ದಾಗದ ರಾತ್ರಿವರೆಗೂ ಪರಮಾತ್ಮ ಪ್ರೇಮ ಮಾಡೋದು ಇದೊಂದು ದೊಡ್ಡ ಚರ್ಚೆ ಆಗಿತ್ತಮ್ಮ ಈ ವಿಷಯದಲ್ಲಿ ಪರಮಾನಂದ ಭಾರತಿಗಳು ಬರೀ ಭಕ್ತಿ ಸಾಧನೆಯೇ ಅಲ್ಲ ಇಲ್ಲಿ ಹೇಳೇ ಇಲ್ಲ ಅಂತ ಭಕ್ತಿಯನ್ನ ಪೂಜೆಗೆ ತಗೋಬೇಕು ಇಲ್ಲ ಸ್ವಾಧ್ಯಾಯ ತಗೋಬೇಕು ಇಲ್ಲ ಹೋಮಕ್ಕೆ ತಗೋಬೇಕು ಇಲ್ಲ ಯಾವ್ದಾದ್ರು ಒಂದು ಇದಕ್ಕೆ ಕ್ರಿಯೆಗೆ ಸೇರಿಸ್ಕೋಬೇಕೆ ಹೊರತು ಬರೀ ಪ್ರೇಮ ಸಾಧನ ಅಲ್ಲ ಅಂತ ಬರೀ ಪ್ರೇಮ ಮಾಡೋಕ್ ಬರಲ್ಲ ಪರಮಾತ್ಮನ ಅಂತ ಇದ್ದಾರೆ ಅಭಿವ್ಯಕ್ತಿ ಬೇಕು ಅಂತನಾ ಅಲ್ಲಲ್ಲ ಪ್ರೇಮವಾಗಿ ಅಭಿವ್ಯಕ್ತಿ ಪಡಕ್ಕಾಗಲ್ಲ ಅಂತ ಬರೀ ಪ್ರೇಮವನ್ನ ಬರೀ ಪ್ರೇಮ ರೂಪದಲ್ಲಿ ಅಭಿವ್ಯಕ್ತಿ ಪಡಿಸೋಕ್ಕಾಗಲ್ಲ ಪ್ರೇಮವನ್ನ ಪೂಜೆಯಿಂದಲೋ ಜಪದಿಂದಲೋ ಸ್ವಾಧ್ಯಾಯದಿಂದಲೋ ಅದು ಮಾಡ್ಬೇಕೇ ಹೊರತು ಬರೀ ಪ್ರೀತಿ ತೋರ್ಸೋಕ್ಕಾಗಲ್ಲ ಅಂತ ಪರಮಾತ್ಮ ನಮ್ಮ ಅಣ್ಣ ಆಗತ್ತೆ ಅಂತ ಪ್ರೇಮ ಸ್ವರೂಪ ಅವನು ಪ್ರೇಮಕ್ಕೆ ಬರೀ ಪ್ರೇಮ ಇಟ್ಕೋಬಹುದು ಪ್ರೇಮಕ್ಕೇನು ಭಜನೆ ಇಟ್ಕೊಳ್ಳೋದಾಗ್ಲಿ ಪೂಜೆ ಆಗಲಿ ಅದು ಇದಿರ್ಬಹುದು ಬರೀ ಪ್ರೇಮ ಮಾಡಕ್ ಆಗಲ್ಲ ಅಂದ್ರೆ ಹಾಗೆ ಯೋಗಿಗಳು ಹೃದಯದಿಂದ ಪ್ರೇಮ ಮಾಡ್ತಾರಪ್ಪ ದೇವ ಪ್ರೇಮ ಗೋಪಿಕಾ ಗೀತೆಯವರು ನೇರ ಪ್ರೇಮ ಮಾಡ್ತಾನೆ ಇದ್ರು ಅವರಿಲ್ಲ ಗೋಪಿಕಾ ಗೀತೆಯವರು ಹಾಡ್ತಾ ಇದ್ರು ಭಜನೆ ಮಾಡ್ತಿದ್ರು ಅದರ ಮೂಲಕ ಮಾಡ್ತಿದ್ರು ಅಂತ ಪ್ರೇಮದಿಂದ ಹಾಡಿದ್ರೆ ಹೊರತು ಪ್ರೇಮದಿಂದ ಭಜನೆ ಮಾಡಿದ್ರೆ ಪ್ರೇಮ ಮುಂಚೆ ಇತ್ತು ಅವರಲ್ಲಿ ಅಂತ ಆಗ ಬರೀ ಪ್ರೇಮ ಮಾಡಕ್ ಆಗಲ್ವಾ ನಿಮ್ಮ ಅನುಭವದಲ್ಲಿ ಹೊಂದಲ್ವಾ ನನಗೆ ಹೊಂದತ್ತೆಪ್ಪ ಶುದ್ಧ ಬರೀ ಪ್ರೇಮ ಮಾಡ ಪರಮಾತ್ಮ ನನ್ನವನು ಪ್ರೇಮ ಮಾಡ್ಲಿಕ್ಕೆ ಆಗಲ್ಲ ನನ್ನವನು ಅನ್ನೋದೇ ಪ್ರೇಮ ಅಂದ್ರೆ ಪರಮಾತ್ಮ ನನ್ನವನು ಅಂದ್ಕೊಳ್ಳೋದೇ ಪ್ರೇಮ ಯಾಕಾಗಲ್ಲ ಆಗತ್ತೆಪ್ಪ ಸ್ಪಷ್ಟ ಆಗತ್ತೆ ಚೆನ್ನಾಗೇ ಆಗತ್ತೆ ನಾನು ಅಂತ ಅಂದ್ಕೊಳ್ಳೋದು ಇನ್ನೂ ಹೆಚ್ಚಿನ ಪ್ರೇಮ ನಾನು ಅಂತ ಅಂದ್ಕೊಳ್ಳೋಕೆ ಯಾವ ಸಾಧನೆ ಬೇಕೋ ಪರಮಾತ್ಮ ನಾನು ಪೂಜೆ ಮಾಡ್ಬೇಕಾ ಪರಮಾತ್ಮ ನಾನು ಜಪ ಮಾಡ್ಬೇಕಾ ಅದೇ ಪ್ರೇಮ ನೀವ್ ಹೇಳ್ದಂಗೆ ಪರಾಭಕ್ತಿಗೆ ಅಭಿವ್ಯಕ್ತಿ ಬೇಡ ಆದ್ರೆ ಗೌಣ ಭಕ್ತಿಗೆ ಅಭಿವ್ಯಕ್ತಿ ಬೇಕೇ ಬೇಕಲ್ವಾ ಅಲ್ಲ ಗೌಣ ಭಕ್ತಿ ಅಭಿವ್ಯಕ್ತಿ ಇರುತ್ತೆ ಹೊರತು ಇಲ್ಲೇ ಇರುತ್ತೆ ಭಕ್ತಿ ಮಾಡಕ್ ಆಗಲ್ಲ ಭಕ್ತಿಯೇ ಸಾಧನ ಅಲ್ಲ ಅಂತಾರೆ ಅವರು ಬರೀ ಭಕ್ತಿ ಸಾಧನ ಅಲ್ಲ ಅಂತಾರೆ ಹಂಗಲ್ಲ ಅವ್ರು ಹಂಗ ಹೇಳ್ದ ಬರೀ ಭಕ್ತಿ ಸಾಧನೆ ಅಲ್ಲ ಬರೀ ಬರೀದಾರೆ ಪುಸ್ತಕದಲ್ಲಿ ಯಾವ್ದು ಗೊತ್ತಾ ಇದು ಯಾವುದು ಶೇಷ್ಕರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದೆಲ್ಲ ಅದರಲ್ಲಿ ಸಮ್ಯಕ್ ದರ್ಶನ ಶೇಷ್ಕರಿ 2 ಪುಸ್ತಕ ಬರೆದಿದ್ದಾರೆ ಅದು ಯಾವುದೋ ಒಂದೊಂದು ಓದಿದ್ದು ನಾನು ಅಂಡರ್ಲೈನ್ ಮಾಡಿದ್ದೀನಿ ಕ್ವಶ್ಚನ್ ಹಾಕಿದ್ದೀನಿ ಬರೀ ಭಕ್ತಿಯನ್ನ ಪರಮಾತ್ಮ ಮಾಡಕ್ ಆಗೋದಿಲ್ಲ ಅಂತ ಅವರು ಹಾಗೆ ನೋಡಿದ್ರೆ ಈ ದಾಸರುಗಳು ತುಳಸಿದಾಸರು ಕಬೀರ್ ದಾಸರು ಪುರಂದರ ದಾಸರು ಎಲ್ಲಾನು ಭಕ್ತಿಯಿಂದಲೇ ಮಾಡಿದ್ ತ್ಯಾಗರಾಜರು ಅವ್ರು ಹೇಳೋದು ಎಲ್ಲ ಸಾಹಿತ್ಯದಿಂದ ಹೋಗಿದ್ದಾರೆ ಅಂತಾರೆ ಭಕ್ತಿಯಿಂದ ಸಾಹಿತ್ಯ ಬಂತಷ್ಟೇ
ಸಾಹಿತ್ಯ ಕೀರ್ತನೆ ಮಾಡ್ತಾ ಮಾಡ್ತಾ ಭಕ್ತಿ ಹೆಚ್ಚು ಮಾಡ್ಕೊಂಡಿದ್ದಾರೆ. ಬರೀ ಭಕ್ತಿ ಮಾಡ್ಕೊಳಕ್ಕಾಗಲ್ಲ ಅಂತ. ಬರೀ ಭಕ್ತಿಯ ಸಾಧನ ಅಂತೀನಿ ನಾನು. ಭಗವಂತ ಭಕ್ತ್ಯಾತು ಅನನ್ಯ, ಅನನ್ಯವಾದ ಭಕ್ತಿ. ಅದಕ್ಕೆ ಯಾವ ಬೇರೆ ಉಪಕರಣ ಬೇಕಿಲ್ಲ. ಸ್ವಯಂ ನಾನು ಅನ್ನೋದೇ ಪ್ರೇಮಕ್ಕೆ ಮೂಲ. ನಾನು ಅನ್ನೋದು ಸಹಜವಾದ ಪ್ರೇಮ ಇದೆ ಗೊತ್ತಾ. ನಾನು ಅನ್ನೋದು ಪ್ರೀತಿ ಮಾಡಿ ಪ್ರಿಯವಾಗಿಲ್ಲ. ಎಲ್ಲವೂ ಪಂಚಾಯತ್ ನಂದು ಆಗಿ ಪ್ರಿಯವಾಗಿದೆ, ನಮ್ದ ಪ್ರಿಯವಾಗುತ್ತೆ. ಬಾಕಿದೆಲ್ಲವೂ ಪ್ರೀತಿ ಮಾಡಿ ಮಾಡಿ ಅದ್ಯಾಕೆ ಈಗ ಯಾವಾಗಲೂ ಪ್ರೇಮ ಮಾಡೋದು ಅಂತ ಆಗತ್ತೆಪ್ಪ. ಇವಾಗ ನಮ್ಮ ಇದು ಲೌಕಿಕ ಎಲ್ಲಾ ವಸ್ತುವನ್ನು ಪ್ರೀತಿ ಮಾಡಿ 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 ಅದು ಇದಾಗತ್ತೆ, ಪ್ರಿಯವಾಗುತ್ತೆ. ತಾನಾದ ಸ್ವರೂಪ ಪ್ರೀತಿ ಮಾಡಿಸ್ಕೊಂಡು ಪ್ರಿಯವಾಗಿಲ್ಲ, ಸ್ವಯಂ ಪ್ರೇಮ ಸ್ವರೂಪ. ಅದೇ ಭಕ್ತಿಯ ಮೂಲ. ಅದು ತಾನು ತಂತೋದೇ ಪ್ರೇಮ ಭಕ್ತಿ ಆಗತ್ತೆಪ್ಪ. ಹಂಗೆ ಭಗವಂತ ಅನನ್ಯಯ ಭಕ್ತ್ಯ, ಬಿಟ್ಟಗಲದ ಪ್ರೇಮ ಅಂದ್ರೆ ಅಂದ್ರೆ ಎಂದಿಗೂ ಹೋಗದೇ ಇರ್ತಕ್ಕಂಥ. ಈಗ ನೀವು ಅತ್ಯಂತ ಪ್ರಿಯವಾದ ವಸ್ತು ಬಿಟ್ರೆ ಮಗನೋ ಅಥವಾ ದುಡ್ಡೋ ಅಥವಾ ಊರೋ ಅಥವಾ ಗೆಳೆಯರೋ ಪ್ರೇಮ ಬಿಟ್ರೆ ಸಹಜ ಪ್ರೇಮ ಬರ್ತಾ ಇರ್ತದೆ ಅಂದ್ಮೇಲೆ. ಅದು ಏನು ಕೊಡ್ಬೇಕಾಗಿಲ್ಲ, ಮಾಡ್ಬೇಕಾಗಿಲ್ಲ, ಸಹಜವಾಗಿ ಪ್ರೇಮ ಅಂತ ಭಗವಂತ ಪ್ರೇಮ ಇರ್ತಾರೆ. ಆ ಪ್ರೇಮದಿಂದ ಅರ್ಜುನನೇ ನಾನು ಈ ರೀತಿಯಾಗಿ ನೋಡೋದಕ್ಕೆ ಶಕ್ಯನು, ಸಾಧ್ಯನು. ಅಷ್ಟೇ ತಿಳ್ಕೊಳಕ್ಕೂ ಆಗತ್ತೆ. ಆ ಭಕ್ತಿ ವಿಶ್ವವನ್ನು ನೋಡೋದಕ್ಕೆ, ಪರಮಾತ್ಮನ ಕಂಡ್ಕೊಳ್ಳೋಕ್ಕೆ, ತಿಳ್ಕೊಳ್ಳೋಕ್ಕೆ, ಪರಮಾತ್ಮ ಅನುಭವಿಸೋದಕ್ಕೆ. ಈ ಶಾಸ್ತ್ರಾರ್ಥವನ್ನು ಕಂಡ್ಕೊಳ್ಳೋಕ್ಕೂ ಅನುಭವದಲ್ಲಿ ಕಂಡ್ಕೊಳ್ಳೋದಕ್ಕೂ ತತ್ವದ ಅದೇ ಆಗೋದಕ್ಕೂ ಭಕ್ತಿ ಒಂದೇ ಸಾಕು. ಆ ಪ್ರೇಮ ಆ ರೀತಿ ಅಷ್ಟರ ಮಟ್ಟಿಗೆ ನಮ್ಗೆ ಇದ್ಕೊಳ್ಳೋದು. ಆಮೇಲೆ ಪ್ರೇಮ ಇದ್ಬಿಟ್ರೆ, ಆಳವಾದ ಪ್ರೇಮ ಇದ್ಬಿಟ್ರೆ ಅವನ ಹತ್ರ ನೀನು ಮಾಡುವಂತ ವಿಧಿ ಮಾಡ್ಬೇಕಾಗಿಲ್ಲ. ಯಾರಿಗೆ ತುಂಬಾ ಓದೋದ್ರಲ್ಲಿ ಆಸಕ್ತಿ ಇರುತ್ತೋ ಅವ್ರ ಹತ್ರ ಓದು ಅಂತ ಹೇಳ್ಬೇಕಾಗಿಲ್ಲ. ನಾ ರ್ಯಾಂಕ್ ಬರ್ಬೇಕು, ಓದ್ಬೇಕು ಅಂತ ಆಸಕ್ತಿ. ಯಾರು ಆಟ ಆಡ್ತಿರ್ತಾರೋ, ಟಿವಿ ನೋಡ್ತಿರ್ತಾರೋ, ಹರಟೆ ಹೊಡ್ತಿರ್ತಾರೋ, ಓದ್ಕೊಳ್ಳೋ ಅಂತ ಹೇಳ್ಬೇಕು. ಪರೀಕ್ಷೆ ಬಂತು ಓದ್ಕೊಂಡ್ಬೇಕು. ಓದೋದಲ್ಲ ಯಾರಿಗೆ ಸಂತೋಷ ಆನಂದ ಇದೆಯೋ ಅವ್ರ ಹತ್ರ ಓದಬೇಕಾ? ಹಾಗೆ ಪ್ರೇಮ ಮಾಡೋದ್ರಲ್ಲಿಯೇ ಯಾರಿಗೆ ಭಗವತ್ ಪ್ರೇಮದಲ್ಲಿಯೇ ಸಹಜವಾದ ಪ್ರೇಮ ಇದೆಯೋ ಅವರಿಗೆ ಇನ್ನೇನು ವಿಧಿಸ್ಬೇಕಾಗಿಲ್ಲ. ಯಾವಾಗೂ ಪ್ರೇಮಿಸ್ತಾನೆ ಇರ್ತಾರೆ ಭಗವಂತನ. ಅದು ಬಿಟ್ಟು ಬರೋಕೆ ಅವ್ರಿಗೆ ಇಷ್ಟವಾಗಲ್ಲ, ಅದು ಬೇಜಾರಾಗುತ್ತೆ. ಭಗವತ್ ಪ್ರೇಮ ಬಿಟ್ಟು ವ್ಯವಹಾರಕ್ಕೆ ಬನ್ನಿ, ಲೌಕಿಕಕ್ಕೆ ಬನ್ನಿಂದ ಅವ್ರಿಗೆ ತಳಮಳ ಆಗತ್ತೆ. ಭಾಷಿಕ ನೋಡಿ ಇಷ್ಟು ಚೆನ್ನಾಗಿ ಬರೀತಾರೆ ಗೊತ್ತೆ ಇದಕ್ಕೆ. ಭಕ್ತ್ಯಾತೋ ಕಿಂ ವಿಶಿಷ್ಟಯ ಇತಿ, ಭಕ್ತಿಯಿಂದಲಾದರೂ ಎಂಥ ಭಕ್ತಿಯಿಂದ ಅಂತ. ಯಾವ ತರಹದ್ದಾದ ಭಕ್ತಿಯಿಂದ ಕೇಳೋದಾದರೆ ಅದಕ್ಕೆ ಹೇಳುತ್ತಾರೆ ಪರಮಾತ್ಮ ಅನನ್ಯಯ ಅಪೃಥಗ್ಭೂತಯ ಭಗವತಃ ಅನ್ಯತ್ರ ಪೃಥಕ್ ನ ಕದಾಚಿದಪಿ ಯಯಾ ಭವತಿ ಯಾ ಭವತಿ ಸಾ ತು ಅನನ್ಯಾ ಭಕ್ತಿ ಸರ್ವೈರಪಿ ಕರಣೈಃ ವಾಸುದೇವಾದನ್ಯನ್ನೋಪಲಭ್ಯತೆ ಯಯಾ ಸಾ ಅನನ್ಯಾ ಭಕ್ತಿ. ಅಂಡರ್ಲೈನ್ ಮಾಡ್ಬೇಕು ಇದನ್ನ. ಈ ವಾಕ್ಯ ಅನನ್ಯವಾದ, ಪೃಥಗ್ಭೂತವಾಗದ, ಬಿಟ್ಟಗಲದ, ಬಿಟ್ಟೋಗದ ನಿರಂತರವಾದ ಪ್ರೇಮ. ಆ ಗೋಪಿಗೆ ತನ್ಮನಸ್ಕಾಸ್ತದಾಲಾಪಾಸ್ತದ್ವಿಚೇಷ್ಟಾಸ್ತದಾತ್ಮಿಕಾ ತದ್ಗುಣಾನೇವ ಗಾಯಂತ್ಯೋ ನಾತ್ಮಾಗಾರಾಡಿ ಸಸ್ಪರುಹು. ಆ ಗೋಪಿಕಾಸ್ತಿಯರಿಗೆ ಅಳು ಬರ್ತಿತ್ತಂತೆ. ಕ್ಷಣ ಕೃಷ್ಣ ಮರೆ ಆದ್ರೆ, ಕೃಷ್ಣನ ವಿಸ್ಮರಣೆ ಆದ್ರೆ ಅಳು ಬರ್ತಿತ್ತಂತೆ. ಅವರಿಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಊಟ ಬೇಡ, ಮನೆ ಬೇಡ, ಯಾವ ಆಭರಣನೂ ಬೇಡ, ಇದು ಬೇಡ, ಕೃಷ್ಣ ಒಬ್ಬನೇ ಸಾಕು. ಕೃಷ್ಣೋಸ್ತುನ ಕೇವಲಂ. ಕೃಷ್ಣ ಒಬ್ಬ ಇರಲಿ, ಯಾವಾಗೂ ನಿರಂತರ ಕೃಷ್ಣ ಸ್ಮರಣೆ ಇರಲಿ. ಅದೇ ಹಿತ, ಅದೇ ಪ್ರಿಯ, ಅದೇ ಆಪ್ಯಾಯನ, ಅದೇ ಆನಂದ, ಅದೇ ಅಮೃತ ಅಂದ ಇರುತ್ತೆ. ಆ ಪ್ರೇಮ ತುಂಬಿಕೊಳ್ಳೋದು ನೋಡಿ. ಹೇಳಿದರೆ ಬಿಟ್ಟಗಲದ, ಬಿಟ್ಟೋಗದ, ನಿರಂತರವಾದ ಸಹಜವಾದ ಪ್ರೇಮ ಇದೆ ಅದು. ಈ ಪ್ರೇಮಕ್ಕೆ ಯಾವ ನಿರೀಕ್ಷೆ ಇಲ್ಲ, ಪ್ರತಿಫಲ ಇಲ್ಲ, ಯಾವ ಹೋಲಿಕೆಯೂ ಇಲ್ಲ. ಹೋಲಿಕೆ ಇಲ್ಲದ, ನಿರೀಕ್ಷೆ ಇಲ್ಲದ, ಪ್ರತಿಫಲವಿಲ್ಲದ ಸಹಜ ಪ್ರೇಮ. ಭಗವಂತನಿಗಿಂತ ಮತ್ತೊಂದಾದ ಪ್ರೇಮ ಯಾವಾಗಲೂ ಯಾವುದು ಇರುವುದಿಲ್ಲವೋ. ಅನ್ಯತ್ರ ನ ಕದಾಚಿತ್ ಯಾ ಭವತಿ, ಯಾ ಭಕ್ತಿ ಭಗವತಃ ಅನ್ಯತ್ರ ನ ಕದಾಚಿತ್ ಭವತಿ. ಭಗವಂತನಿಂದ ಮತ್ತೊಂದು ಪ್ರೇಮವೇ ಇಲ್ಲ, ಎಲ್ಲವೂ ನಿಸ್ಪೃಹ,
ತೃಣ ಸಮಾನ. ಬಂಗಾರ ಕೊಟ್ಟರು ಬೇಡ. ಏಕನಾಥ ಸ್ವಾಮಿಗಳು ಪಂಡ್ರಾಪುರದಲ್ಲಿ ಇದ್ದಲ್ಲ, ಹರಕಲ ಗುಡಿಸುಗಳು ಇದ್ದವರು. ಹರಕಲು ಗುಡಿಸಲು ರಿಪೇರಿ 3 ವರ್ಷ ಆಗಿದೆ. ಮಳೆ ಬಂದು ನೀರೆಲ್ಲ ಒಳಗೆ ಬೀಳುತ್ತೆ, ಬಿಸಿಲೆಲ್ಲ ಬೀಳುತ್ತೆ. ಆ ಗುಡಿಸಲೇ ಇದ್ದು. ಆ ಗುಡಿಸಲೇ ಇದ್ದು ಪಂಡ್ರಾಪುರದ ವಿಠಲನ ಒಂದು ಫೋಟೋ ಇಟ್ಕೊಂಡಿದ್ರು, ಮಣ್ಣಿನ ಕುಡಿಕೆ ಇಟ್ಕೊಂಡಿದ್ರು, 2-3 ಅಂಗಸ್ತ್ರ ಆಯ್ತು, ಅಷ್ಟೇ. ಏನು ಬಯಲು ಹೋಗ್ತಿದ್ರು ಟಾಯ್ಲೆಟ್ಗೆ. ಟಾಯ್ಲೆಟ್ ಇಲ್ಲ, ಬಚ್ಚ ಮನೆ ಇಲ್ಲ, ಯಾವ ಅಡುಗೆ ಮನೆ ಇಲ್ಲ. ಅವ್ರು ಮಧ್ಯಾಹ್ನ ಹೊತ್ತಿನಲ್ಲಿ ಹೋಗೋರು ದೇವಸ್ಥಾನಕ್ಕೆ. ಅಲ್ಲೊಂದು ಇದಿತ್ತು, ಒಂದು ಪ್ರಸಾದ ಕೊಡ್ತಿದ್ರು, ಅದನ್ನ ತಗೊಂಡ್ಬರೋರು. ಒಂದೇ ಹೊತ್ತು ತಿಂತಿದ್ರು ಪ್ರಸಾದ. ಪಾಪ ಇವ್ರು ಏಕನಾಥ ಸ್ವಾಮಿ ವಿಶೇಷ ಜಾಸ್ತಿ ತುಂಬಿಕೊಡೋರು. ಅವರು ಬರುವಾಗ ಭಕ್ಷ್ಯಕ್ಕೆಲ್ಲ ಹಾಕಕ್ ಬಂದ್ಬಿಟ್ಟು ಒಂದಿಷ್ಟು ಪಾತ್ರ ತಗೊಂಡ್ಬಂದು ಜಾಸ್ತಿ ಕೊಟ್ಟು ತಗೊಂತಿದ್ದಿಲ್ಲ. ಅವ್ರಿಗೆ ಮಹಾಭಕ್ತರು, ಇವ್ರಿಗೆ ಜಾಸ್ತಿ ಕೊಡ್ಬೇಕು ಅಂತ ದೇವಸ್ಥಾನದವರು ತುಂಬಾ ಅವ್ರಿಗೆ ಇಷ್ಟಿಷ್ಟು ಕೊಡ್ತಿದ್ರು. ಆ ಕೊಟ್ಟರೆ ತಗೊಂಡ್ಬಿಟ್ಟು ಲೈ ಇದ್ದಿದ್ರು, ಎಲ್ಲರಿಗೂ ಹಾಕಾಕ ಹೋಗೋರು, ಒಂದಿಷ್ಟು ತಿರ್ಕೊಂಡು ಹೋಗೋರು. ಅದು ಮತ್ತೆ ನಾಳೆವರೆಗೂ ಏನೂ ಇಲ್ಲ. ಎಂಥ ಭಕ್ತರು ಪುಣ್ಯಾತ್ಮರು ಅಂದ್ರೆ ನಿರಂತರ ಆ ವಿಠಲನ ಪ್ರೇಮ. ವಿಠಲನ ಪ್ರೇಮ ಅಂದ್ರೆ ಅಸಾಧ್ಯ. ಅವ್ರಿಗೆ ಇದ್ದಿದ್ದ ಪ್ರೇಮ ಹುಚ್ಚಿಡ್ಬಿಟ್ಟಿದ್ದು ಅವ್ರಿಗೆ. ಅದು ಬಿಟ್ಟು ನಾನು ಬೇಡವೇ ಬೇಡ ಅಂತ. ಅಷ್ಟೇ ಐಶ್ವರ್ಯ ಕೊಡೋದು ನಾನು ಬೇಡ, ದೊಡ್ಡ ಮನೆ ಕಟ್ಟಿಸ್ಕೊಡ್ತೀನಿ, ಒಳ್ಳೆ ಮನೆ ಕಟ್ಟಿಸ್ಕೊಡ್ತೀನಿ. ಇಲ್ಲಿ ಹಾವು ಬರ್ಲಿ ಪರವಾಗಿಲ್ಲ, ನನಗೆ ತೊಂದರೆ ಇಲ್ಲ. ಹಾವು ಬಂದ್ರು ತೊಂದರೆ ಇಲ್ಲ, ಮಳೆ ಬರುತ್ತೆ ಹೋಗುತ್ತೆ. ಇಲ್ಲಿ ಬರ್ಲಿ ಏನಂತೆ, ನನ್ನಾಗಿ ಅದು ಬರುತ್ತೆ ಹೋಗುತ್ತೆ ಅಂತಾರೆ. ಇಲ್ಲಿ ಏನಿಲ್ಲ, ಅಲ್ಲಿ ಆಹಾರ ಏನ್ ಇಟ್ಕೊಂಡಿಲ್ಲ ಮನೇಲಿ. ಸನ್ಯಾಸ ಜೀವನ. ಅದು ಊರ್ ಹೊರಗೆ ವಿಠಲ್ ಮಂದಿರ 1 ಕಿಲೋಮೀಟರ್ ದೂರದಲ್ಲಿ ಇಟ್ಕೊಂಡು. ಆ ಭಕ್ತರಿಗೆ ಭಗವಂತನಿಗಿಂತ ಮತ್ತೊಂದಾದದ್ದು ಕದಾಚಿರಪಿ ನಭವತಿ. ಯಾವಾಗಲೂ ಇನ್ನೊಂದು ಪ್ರೇಮ ಪಾತ್ರವೇ ಆಗೋದಿಲ್ಲ. ಅದು ಅನನ್ಯವಾದ ಭಕ್ತಿ. ಅಂದ್ರೆ ಸರ್ವೈರಪಿ ಕರಣೀಹಿ. ಕಾರಣ ಅಂದ್ರೆ ಇಂದ್ರಿಯಗಳು. ಕಣ್ಣಿನಿಂದ, ಕಿವಿಯಿಂದ, ಬಾಯಿಂದ, ಮೂಗಿನ ಎಲ್ಲಾ ಇಂದ್ರಿಯಗಳಿಂದಲೂ ವಾಸುದೇವನಿಗಿಂತ ಮತ್ತೊಂದನ್ನು ಕಾಣೋದೇ ಇಲ್ಲಂತೆ. ಜಿಹ್ವೇ ಕೀರ್ತಯ ಕೇಶವಂ ರರಿಪಂ ಚೇತೋ ಭಜ ಶ್ರೀಧರಂ. ಈ ನಾಲಿಗೆಯೇ ಪರಮಾತ್ಮನ ಇದು ಮಾಡೋ. ಲೋಚನದ್ವಯ ಕೃಷ್ಣಂ, ಹಾಗೆ ಕೃಷ್ಣನ ಮೂರ್ತಿಯನ್ನ, ರೂಪವನ್ನ ಇಲ್ಲಿ ಕಣ್ಣೆ ನೋಡು. ಕೃಷ್ಣನ ಪಾದ ತುಳಸಿಯನ್ನ ಇಲ್ಲಿ ಮೂಗೆ ಮೂಸು. ಕೃಷ್ಣನ ಕೀರ್ತನೆಯನ್ನ ಇಲ್ಲಿ ಕಿವಿಯೇ ಕೇಳು ಅಂತ ಹೇಳಿ ಮುಕುಂದಮಾಲ ಸ್ತೋತ್ರದಲ್ಲಿ ಒಂದು ಬರುತ್ತೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಇಂದ್ರಿಯಕ್ಕೂ ಅಡ್ರೆಸ್ ಮಾಡಿ, ನೀನು ಇದನ್ನ ಮಾಡ್ಬೇಕು ಅಂತ. ನೋಡೋದಾದ್ರೆ ಕೃಷ್ಣನ ನೋಡು, ಕೇಳೋದ್ರೆ ಕೃಷ್ಣ ಭಜನೆ, ಮೂಸಿದ್ರೆ ಕೃಷ್ಣನ ತುಳಸಿ ಪಾದ ಪೂಜೆ, ತಿಂದ ಕೃಷ್ಣ ಪ್ರಸಾದ ತಿನ್ನು, ಹೋದ್ರೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗು. ಎಲ್ಲಾ ಇಂದ್ರಿಯದಲ್ಲೂ ಕೃಷ್ಣನ ಇದೆ. ಹಾಗೆ ಸರ್ವೈರಪಿ ಕರಣೀಹಿ, ಎಲ್ಲಾ ಇಂದ್ರಿಯಗಳಿಂದಲೂ ವಾಸುದೇವನಿಗಿಂತ ಮತ್ತೊಂದಾದದ್ದು ಯಾವುದು ಕಾಣೋದೇ ಇಲ್ಲವೋ, ಗೋಚರಿಸುವುದೇ ಇಲ್ಲವೋ, ಅದು ರುಚಿ ಆಗೋದಿಲ್ಲ. ಕ್ರಿಕೆಟ್ ನೋಡ್ಬೇಕು ಅನ್ಸಲ್ಲ ಅವ್ರಿಗೆ, ಟಿವಿ ನೋಡ್ಬೇಕು ಅನ್ಸಲ್ಲ, ಎಲ್ಲಿಗೂ ಯಾವ ಫಂಕ್ಷನ್ಗೂ ಹೋಗ್ಬೇಕು ಅನ್ಸಲ್ಲ. ಫಂಕ್ಷನ್ ಬೇಡ, ಯಾವ ಇದು ಬೇಡ, ಸರ್ವದಾ ಭಗವತ್ ಚಿಂತನೆ, ಭಗವದ್ ವಿಚಾರ, ಭಗವಂತನ ಅನುಸಂಧಾನ, ಅದರಲ್ಲಿಯೇ ಮುಳುಗಿರ್ತಾರೆ. ಸರ್ವೈರಪಿ ಕರಣೀಹಿ, ಎಲ್ಲೋ ಇಂದ್ರಿಯಗಳಿಂದಲೂ ವಾಸುದೇವ ಭಗವಂತನಿಗಿಂತ ಮತ್ತೊಂದು ಕಡೆಯಲ್ಲಿ ಯಾವುದು ತೋರು ಬರೋದಿಲ್ಲವೋ ಅದು ಪರಾಭಕ್ತಿ ಅಂತೆ. ಅದು ಪರಾಭಕ್ತಿ ಅಂದ್ಬಿಟ್ರು. ಅನನ್ಯಭಕ್ತಿ, ಅದು ಅನನ್ಯವಾದ ಭಕ್ತಿ, ಅದೇ ಹೆಚ್ಚಿನ ಭಕ್ತಿ. ಅನನ್ಯವಾದ ಭಕ್ತಿ ಅಂದ್ರೆ ಬಿಟ್ಟಗಲದ ಭಕ್ತಿ, ನಿರಂತರವಾದ ಎಡೆಬಿಡದೆ ಮಾಡುತ್ತದಂತಹ ಪ್ರೇಮ. ಅದ್ಭುತಗಳಿಗೆ ವಿಷಯತೆ ಎಡೆಬಿಡದೆ ಮಾಡ್ತಾ ಇರೋ ಭಕ್ತಿಯಿಂದ ಎಡೆಬಿಡದೆ ಅಂತ ಅಭಿನ ಎಡೆಬಿಡದೆ ಅಭಿನ ಹಾಕಿದ್ದಾನೆ. ಆ ಉತ್ತಮ ಪ್ರೇಮ, ಆ ಪ್ರೇಮ ಪಡ್ಕೊಳಕ್ಕೂ, ಆ ಭಕ್ತಿ ಪಡ್ಕೊಳಕ್ಕೂ ಪುಣ್ಯ ಇರಬೇಕು. ಆ ಭಗವಂತನ ಅನುಗ್ರಹದಿಂದಲೇ ಅಂತ ಪ್ರೇಮ ನಮ್ಗೆ ದೊರಕೋದು. ಅವನೇ ಅನುಗ್ರಹಿಸ್ಬೇಕು. ಪರಮಾತ್ಮ, ನನ್ನ ಮನಸ್ಸನ್ನ ನೀನು ಕಿತ್ಕೊಂಡ್ಬಿಡು. ನೀನು ಹರಿ ಆಗಿದ್ರೆ, ನಿಜವಾಗಿ ನೀನು ಹರಿ ಹೆಸರಿಟ್ಕೊಂಡು ಅದು ಅನ್ವರ್ಥನಾಮ ಮಾಡ್ಕೋಬೇಕಿದ್ರೆ ನನ್ನ ಮನಸ್ಸನ್ನು ಕದ್ಬಿಟ್ಟು ನಿನ್ನನ್ನು ಇಟ್ಕೋ. ಅವಾಗ ನಾನು ನಿನ್ನನ್ನು ಹರಿ ಅಂತೀನಿ. ಇದೇ ನಾನು ನಿನ್ನನ್ನು ಹರಿ ಅನ್ನಲ್ಲ ಅಂತ ಜಗ ಮಾಡ್ಕೋಬೇಕಂತ ಪರಮಾತ್ಮ. ಹರಿನ ಶಬ್ದಕ್ಕೆ ಅರ್ಥ ಏನೋ? ಹರಣಾಧರಿ, ಕದಿಯವನು ಅಂತ. ಕದಿ ನನ್ನ ಮನಸ್ಸನ್ನ, ಕದ್ಬಿಡು, ನಿನ್ನನ್ನು ಇಟ್ಕೋ. ನನಗೆ ಬೇಡ ನನ್ನ ಮನಸ್ಸು, ನೀನೇ ಇಟ್ಕೋ. ಹಂಗೆ ಜಗ ಮಾಡ್ಬಿಟ್ಟು ಮನಸ್ಸನ್ನ ಆ ಪರಮಾತ್ಮನ ಪಾದಕ್ಕೆ ಹಾಕ್ಬಿಡ್ಬೇಕು. ಮನಸ್ಸೆಂಬ ಪುಷ್ಪವನ್ನ ಪರಮಾತ್ಮನ ಪಾದಕ್ಕೆ ಹಾಕಿಬಿಟ್ಟು ನಿರಂತರ ಸಚ್ಚಿಂತನೆಯಲ್ಲಿಯೇ ಅಹೋರಾತ್ರ ಮತಿವಾಹಯಂತಹ, ಹಗಲು ರಾತ್ರಿಯನ್ನು ಪರಮಾತ್ಮ ಚಿಂತೆಯಲ್ಲೇ ಕಾಲ ಕಳೀತಾ ಇರ್ತಾರೆ ಪುಣ್ಯಾತ್ಮರು. ಏನು ಅವರ ಆನಂದ, ಏನು ಅವ್ರ ನೆಮ್ಮದಿ, ಏನು ಒಂದು ಸಂತೋಷ. ಸಂಪೂರ್ಣಂ ಜಗದೇವ ನಂದನವನಂ. ಅವರಿಗೆ ಜಗತ್ತೇ ನಂದನವನ.
ತಯಾ ಭಕ್ತ್ಯಾ ಶಕ್ಯಃ ಅಹಂ ಏವಂ ವಿಧಃ ವಿಶ್ವರೂಪ ಪ್ರಕಾರಃ ಹೇ ಅರ್ಜುನ ಜ್ಞಾತುಂ ಶಾಸ್ತ್ರತಃ ನ ಕೇವಲಂ ಜ್ಞಾತುಂ ಶಾಸ್ತ್ರತಃ ದ್ರಷ್ಟುಂಚ ಸಾಕ್ಷಾತ್ಕರ್ತುಂ ತತ್ವೇನ ತತ್ವತಃ ಪ್ರವೇಷ್ಟುಂಚ ಮೋಕ್ಷಂಚ ಗಂತುಂ ಪರಂತಪ. ಆ ಭಕ್ತಿಯಿಂದ, ಅನನ್ಯವಾದ ಭಕ್ತಿಯಿಂದ, ಬಿಟ್ಟಗಲದ ಭಕ್ತಿಯಿಂದ ನಾನು ಈ ರೀತಿ ನೀನು ನೋಡಿದಲ್ಲಪ್ಪ, ಈ ರೀತಿಯಾದ ವಿಶ್ವರೂಪ ಪ್ರಕಾರವಾದಂತಹ ಒಂದು ದರ್ಶನವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಉಂಟು. ಆ ಪ್ರೇಮ ಇದ್ದವನು ವಿಶ್ವರೂಪವನ್ನು ಕಂಡುಬಿಡ್ತಾನೆ, ನೋಡ್ಬಿಡ್ತಾನೆ, ಅವನಿಗಾಗತ್ತೆ. ಅಂದ್ರೆ ನಮಗೂ ಇದೆ ಚಾನ್ಸು, ಅವಕಾಶ ಇದೆ, ನಾವು ಕಾಣಬಹುದು ಅನ್ನೋದನ್ನು ಭಗವಂತ ತೋರಿಸ್ಕೊಟ್ಟ. ಇದು ಅರ್ಜುನ ಮಾತ್ರ ಅಲ್ಲ, ಇಂಥ ಪ್ರೇಮವನ್ನು ಇಟ್ಕೊಂಡವರಾದ್ರೆ ಇವತ್ತಿಗೂ ನೀವು ಕೂಡ ಕಾಣಬಹುದು, ಪರಮಾತ್ಮನ ವಿಷಯವನ್ನು ನೋಡ್ಬೋದು. ಇಲ್ಲಿ ಅರ್ಜುನನೇ ಈ ಒಂದು ಭಕ್ತಿಯಿಂದ ಕೂಡ್ಕೊಂಡವನಾದರೆ ಶಾಸ್ತ್ರದಲ್ಲಿ ಹೇಳಿದಂತೆ ತಿಳ್ಕೊಳ್ಳೋಕ್ಕೂ ಆಗತ್ತೆ. ಶಾಸ್ತ್ರದಲ್ಲಿ ಯಾವ ರೀತಿ ವಿಶ್ವರೂಪವನ್ನು ಪರತತ್ವವನ್ನು ವರ್ಣನೆ ಮಾಡಿದೆಯೋ ಆಸ್ ಇಟ್ ಈಸ್ ತಿಳ್ಕೊಳ್ಳೋಕ್ಕೂ ಆ ಭಕ್ತಿಯ ಸಾಧನ. ನೋಡಿ, ಒಂದೇ ಭಕ್ತಿ ಅಂದ್ರೆ ಕುಪ್ಪಿ ಮಾತ್ರೆ ಒಂದು ಬರೋರು, ಆ ಕುಪ್ಪಿ ಮಾತ್ರ ಡೀಸೆಂಟಿ ಆದ್ರೆ ಅದು ಈ ರೀತಿ 8 ಮುಖ, ಈ ಮುಖದಿಂದ ತೇದು ಕೊಟ್ರೆ ಡೀಸೆಂಟಿ ನಿಲ್ಲುತ್ತೆ. ವಾಂತಿಗೆ 1 ಮುಖ, ಜ್ವರಕ್ಕೆ 1, ಮೈ ಕೈ ನೋವಿಗೆ 1 ಉಂಟ, 8 ಮುಖ ಆಯ್ತದೆ ಆ ಕುಪ್ಪಿ ಮಾತ್ರೆಗೆ. ಸ್ವಾಮಿಗಳು ಅದನ್ನು ಬೆಳೆದಿದ್ದಾರೆ. ಒಂದೇ ಕುಪ್ಪಿ ಮಾತ್ರೆ ಅನೇಕ ರೋಗ ಇದಕ್ಕೆ ಔಷಧಿ. ಹೇಗೋ ಒಂದೇ ಭಕ್ತಿ ಭಗವಂತನ ಪರಿಚಯ ಮಾಡಿಸ್ಕೊಡುತ್ತೆ, ಶಾಸ್ತ್ರಾರ್ಥ ಗೊತ್ತಾಗತ್ತೆ, ತತ್ವಜ್ಞಾನವಾಗತ್ತೆ, ಮುಕ್ತಿಯನ್ನು ಹೊಂತಾನೆ, ಎಲ್ಲಾ ರೀತಿ. ಅದೇ ವೈರಾಗ್ಯ. ವೈರಾಗ್ಯವೂ ಅದೇ. ಅತ್ಯಂತ ಪರಮಾತ್ಮ ಪ್ರೇಮ ಊರ್ ಬಿಡ್ತು ಅಂದ್ರೆ ಪ್ರಪಂಚದ ಪ್ರೇಮ ಹೋಗ್ಬಿಡ. 2 ಕಡೆ ಪ್ರೇಮ ಇಡಕ್ಕಾಗಲ್ಲಪ್ಪ. ಈ ಪೂರ್ತಿ ಪ್ರೇಮ ಪರಮಾತ್ಮನ ಊರ್ ಬಿಡ್ತು ಅಂದ್ರೆ ಆಯ್ತು, ಪ್ರಪಂಚಕ್ಕೆ 0 ಸುತ್ತಿದ ಅಂತ ಅರ್ಥ. ಅವನಿಗೆ ಎಲ್ಲ ಧನಕನಕ ವಾಹನ ವಸ್ತುಗಳು ಶೂನ್ಯವಾಗಿ ಕಾಣುತ್ತೆ, ತುಚ್ಛವಾಗ್ಬಿಡುತ್ತೆ, ಬೇಡವೇ ಬೇಡ. ಆ ಪ್ರೇಮ ಅಲ್ಲಿ ಭಗವಂತ ಪ್ರೇಮ ಕೊಟ್ಟಿಲ್ಲ ನಮಗೆ. ನಮಗೆಲ್ಲರಿಗೂ ಸಹಜವಾಗಿ ಪ್ರೇಮ ಸ್ವಭಾವ ಇದೆ. ಆ ಪ್ರೇಮವನ್ನು ಭಗವಂತನ ಕೊಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರೇಮವನ್ನು ಯಾರ್ಯಾರಿಗೋ ಕೊಡ್ತಾ ಇದೀವಿ, ಎಲ್ಲೆಲ್ಲೋ ಇಡ್ತಾ ಇದೀವಿ, ಇದರಲ್ಲಿ ಮೋಸ ಹೋಗ್ತಾ ಇದೀವಿ. ಅಷ್ಟೆಲ್ಲ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಎಲ್ಲೋ ಪ್ರೇಮ ಇಟ್ಟರೆ ಭಯ ಆಗುತ್ತೆ, ಎಲ್ಲೋ ಪ್ರೇಮ ಇಟ್ಟರೆ ದುಃಖ ಆಗುತ್ತೆ, ಎಲ್ಲೋ ಪ್ರೇಮ ಇಟ್ಟರೆ ಕೋಪ ಬರುತ್ತೆ. ತಿನ್ಬೇಕು ಅಂತ ಇಟ್ಕೊಂಡಂತ ಮಾವಿನ ಹಣ್ಣು ಯಾರೋ ತಿನ್ಬಿಟ್ರು ಅಂದ್ರೆ ಕೋಪ ಬರುತ್ತೆ. ತಿನ್ಬೇಕು ಇಟ್ಕೊಂಡು ಆ ಪ್ರೇಮ ಕೋಪಕ್ಕೆ ಕಾರಣ. ಇಟ್ಕೊಂಡಂತ ಇದನ್ನ ಬಂಗಾರ ಕದೀತಾರೆ ಗೊತ್ತಾದ್ರೆ ಭಯ ಆಗುತ್ತೆ. ಬಂಗಾರ ಮೇಲೆ ಪ್ರೇಮವೇ ಭಯ ಕಾರಣವಾಯಿತು. ಕೋಪಕ್ಕೆ, ಭಯಕ್ಕೆ, ದೇಹಕ್ಕೆ ಎಲ್ಲಕ್ಕೂ ತಪ್ಪಾದ ಜಾಗದಲ್ಲಿ ಇಟ್ಟ ಪ್ರೇಮವೇ ಸೈಡ್ ಎಫೆಕ್ಟ್. ಅಷ್ಟು ತರಹ ಸೈಡ್ ಎಫೆಕ್ಟ್ ಕೊಡುತ್ತೆ. ಅದೇ ಭಗವಂತನ ಪ್ರೇಮ ಇಟ್ಟರೆ ಏನು ಹಿತ, ಅದೇನು ಆನಂದ, ಅದೇನು ಸುಖ ಅಂದ್ರೆ ಅದು ಸ್ಥಿತಿ. ಹಾಗಾಗಿ ಶಾಸ್ತ್ರತಃ ಜ್ಞಾತು ಬಂದ, ಶಾಸ್ತ್ರದಲ್ಲಿ ಹೇಳ ಹಾಗೇನೆ ತಿಳ್ಕೊಳ್ಳೋಕ್ಕೂ ಭಕ್ತಿಯೇ ಸಾಧನ. ನ ಕೇವಲಂ ಜ್ಞಾತು ಬಂದ್ರು ಭಾಷಕ, ಬರೀ ತಿಳ್ಕೊಳ್ಳೋಕೆ ಅಷ್ಟಕ್ಕೆ ಅಲ್ಲ ಕಣೋ. ಶಾಸ್ತ್ರತಃ ಜ್ಞಾತು ಕಿಂತು ದ್ರಷ್ಟುಂಚ, ಬರೀ ಶಾಸ್ತ್ರದಲ್ಲಿ ಹೇಳ ಹಾಗೆ ತಿಳ್ಕೊಳ್ಳೋಕೆ ಅಷ್ಟಕ್ಕೆ ಅಲ್ಲ, ಕೊಂಡ್ಕೊಳ್ಳೋಕ್ಕೂ ಸಾಧನ ಆಗತ್ತೆ ಭಕ್ತಿ. ಸಾಕ್ಷಾತ್ ಕರ್ತು, ನೇರಾಗಿ ಅನುಭವ. ಹೇಗೆ ಹಸಿವು ಆಗಿದ್ದ ನೇರ ನೋಡ್ತೀವೋ, ಹೊಟ್ಟೆ ತುಂಬಿದ ನೇರ ನಮಗೆ ಗೊತ್ತಾಗುತ್ತೋ, ಹಾಗೆ ನೇರಾಗಿ ನಮ್ಮ ಅನುಭವ ಗೊತ್ತಾಗುತ್ತಂತೆ ವಿಶ್ವಪ್ರಧಾನಾದ ನಾರಾಯಣ ಸ್ವರೂಪ. ತತ್ವೇನ ತತ್ವ ಯಥಾವತ್ತಾಗಿ ಪ್ರವೇಶ ಮಾಡುವುದಕ್ಕೇನೆ ಮೋಕ್ಷವನ್ನು ಹೊಂದುವುದಕ್ಕೂ ಭಕ್ತಿಯೇ ಸಾಧನ. ಇದು ಮತ್ತೆ 18ನೇ ಅಧ್ಯಾಯದಲ್ಲಿ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಅಲ್ಲ ಒತ್ತುಕೊಟ್ಟ ಭಕ್ತಿಗೆ. ನಮ್ಮ ಸ್ವಾಮಿಗಳು ಗೀತಾಶಾಸ್ತ್ರಾರ್ಥ ಯೋಗದಲ್ಲಿ ಭಕ್ತಿ ಯೋಗ ಪ್ರಕರಣ ಅಂತ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಭಕ್ತಿ ಯೋಗವನ್ನು ಹೇಗೆ ಭಗವಂತ ಮಾಡಿದ್ದಾನೆ, ಬಹಳ ಅದ್ಭುತ ಇದೆ. ನಿಮ್ಗೆ ಭಕ್ತಿ ಬಗ್ಗೆ ಏನ್ ಮಾತು ತಿಳ್ಕೊಳ್ಳೋದು ಗೊತ್ತಿದೆಯಲ್ಲ. ಪೂಜೆ ಮಾಡೋದೇ ಭಕ್ತಿ, ಭಜನೆ ಮಾಡೋದೇ ಭಕ್ತಿಯಿಂದ. ಅಯ್ಯೋ, ನಮ್ಗೆ ಭಕ್ತಿಯ ಏನು ಗೊತ್ತಾಗಿಲ್ಲ ನಮ್ಗೆ. ಆ ನೋಡಿದ್ರೆ ಆ ಮಹಾತ್ಮರ ಜೊತೆಲಿದ್ರೆ ಹೇಗೆ ಭಕ್ತಿ ಮಾಡೋದು, ಭಕ್ತಿ ಸ್ವರೂಪ ಏನು ಅನ್ನೋದು ಅವ್ರು ಪರಿಚಯ ಮಾಡಿಸ್ಕೊಡ್ತಾರೆ. ಅದರ ಆಳ ಎಷ್ಟು, ಅದರ ವ್ಯಾಪಕತೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡಿಸ್ಕೊಡ್ತಾರೆ. ಭಕ್ತಿಯ ಆಳ, ಭಕ್ತಿಯ ವ್ಯಾಪಕತೆ, ಭಕ್ತಿಯ ತತ್ವ ಸ್ವರೂಪ ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೆಷ್ಟು ಭಕ್ತಿ ಚೆನ್ನಾಗಿ ನಮ್ಗೆ ಮನದಟ್ಟಾಗತ್ತೋ ಆಟೋಮೆಟಿಕ್ ಪ್ರಪಂಚದಲ್ಲಿ ವೈರಾಗ್ಯವು, ಜುಗುಪ್ಸೆಯು, ಇದು ಭಕ್ತಿ ಪರೇಶಾನುಭವ ವಿರಕ್ತಿರನ್ಯತ್ಸ ಚ ಏಷತ್ರಿಕ ಏಕೈವ. ಪರಮಾತ್ಮ ಪ್ರೇಮ, ವೈರಾಗ್ಯ, ಪರಮಾತ್ಮ ಪರಿಚಯ 3 ಒಂದೇ, ಭಕ್ತಿ ಒಂದೇ.
ಪ್ರಪದ್ಯಮಾನಸೆ ಯಥಾಷ್ಟತಸ್ತು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಒಂದೊಂದು ತುತ್ತಿಗೂ ತುಷ್ಟಿ ಪುಷ್ಟಿ ಆಯಾಸ ಪರಿಹಾರ ಎರಡೂ ಆಗುತ್ತೆ. ಕ್ಷುತ್ ಹೋಗೋದು, ಹಸಿ ಹೋಗೋದು, ತೃಪ್ತಿ ಆಗೋದು, ಆಯಾಸ ಪರಿಹಾರ ಆಗೋದು. ಹೇಗೆ ಮೂರು ಒಂದೇ ಊಟ ಮಾಡ್ಕೊಳತ್ತೋ ಒಂದೇ ಭಕ್ತಿ, ಪ್ರೇಮ, ಪರಿಚಯ, ವೈರಾಗ್ಯ, ಮೂರು ತರಹ. ಹಾಗಾಗಿ ಆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೂ ತತ್ವದಿಂದ ಪ್ರವೇಶ ಮಾಡೋದಕ್ಕೂ ಮೋಕ್ಷವನ್ನು ಹೊಂದೋದಕ್ಕೂ ಈ ಪರಂತಪನೇ ಭಕ್ತಿಯೇ ಸಾಧನ. ಭಕ್ತಿಯಿಂದಲೇ ನಾವು ಕಂಡ್ಕೋಬಹುದು ಅಂತ ಭಕ್ತಿ ಒಂದನ್ನು ಬೆಳೆಸ್ಕೋ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಕೊನೆ ಶ್ಲೋಕ ಈ ಅಧ್ಯಾಯದ್ದು. ಅಧುನಾ ಸರ್ವಸ್ಯ ಗೀತಾಶಾಸ್ತ್ರಸ್ಯ ಸಾರಭೂತಃ ಅರ್ಥಃ ನಿಶ್ಚೇಯಸಾರ್ಥಃ ಅನುಷ್ಠೇಯತ್ವೇನ ಸಮುಚ್ಚಿತ್ಯ ಉಚ್ಯತೆ. ಈಗ 11ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಇಡೀ ಗೀತಾಶಾಸ್ತ್ರ 18 ಅಧ್ಯಾಯದ ಗೀತಾಶಾಸ್ತ್ರ ಇದೆಯಲ್ಲ, ಗೀತಾಶಾಸ್ತ್ರದ ಸಾರಭೂತವಾದ ಅರ್ಥ ಏನು ಅಂದ್ರೆ ಭಕ್ತಿಯೇ ಸಾರಭೂತವಾದ ಅರ್ಥ. ಅದು ನಿಶೇಷಕ್ಕೋಸ್ಕರವಾಗಿರ್ತಕ್ಕದ್ದು. ನಿಶೇಷನ ಮೋಕ್ಷ, ಮೋಕ್ಷಕ್ಕಾಗಿ ಇರತಕ್ಕದ್ದಾದ ಸಾರಭೂತವಾದ ಅರ್ಥ ಏನುಂಟು ಅದನ್ನೇ ಅನುಷ್ಠಾನ ಮಾಡತಕ್ಕದ್ದು. ಅನುಷ್ಠೇತ್ವೇನ ಅನುಷ್ಠಾನ ಮಾಡಬೇಕು ಎಂಬುದಾಗಿ ಅದನ್ನ ಕ್ರೋಢೀಕರಿಸಿ, ಸಮುಚ್ಚಿತನೇನೋ ಒಗ್ಗೂಡಿಸಿ ಕ್ರೋಢೀಕರಿಸಿ ಒಂದೇ ಮಾತಲ್ಲಿ ಪರಮಾತ್ಮ ಇಡೀ ಗೀತೆಯಲ್ಲೆಲ್ಲ ಏನಪ್ಪ ನಾನು ಹೇಳಿದ್ದೀನಿ ಅಂದ್ರೆ ಮತ್ ಕರ್ಣಕನ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಯಹ ಮದ್ಭಕ್ತಃ ಸಹ ಮತ್ಯಮಕದ್ಭವತಿ ಮತ್ಕರ್ಮ ಪರಮೋ ಭವತಿ ಸಂಗಮಜ್ಜಿತಶ್ಚವತಿ. ಹಾಗೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಹಾ, ಯಾರು ನನಗೋಸ್ಕರ ಕರ್ಮ ಮಾಡುವಾತನೋ, ನಾನು ಹೆಚ್ಚು ಅಂತ ಅನ್ಕೊಂಡಿದ್ದಾನೋ ಅವನು ಮದ್ಭಕ್ತನು ಅಂತ ಇಲ್ಲಿನ ಅರ್ಥ. ಆದ್ರೆ ಯಾರು ಮದ್ಭಕ್ತನಾಗಿರ್ತಾನೋ ಅವನು ಪರಮಾತ್ಮನಿಗಾಗಿಯೇ ಕರ್ಮ ಮಾಡ್ತಾನೆ, ಆಮೇಲೆ ಪರಮಾತ್ಮನನ್ನೇ ಹೆಚ್ಚು ಅಂದ್ಕೋತಾನೆ. ಅವನಿಗೆ ಸಂಘ ತಾನೇ ಬಿಟ್ಟು ಹೋಗುತ್ತೆ. ಯಾಕೆ ಸಂಘನೇನೋ ಪ್ರೀತಿ, ಯಾವುದಲ್ಲಿ ಧನಕನಕ ವಾಹನ ವಸ್ತುವಿನ ಪ್ರೀತಿ. ಅದು ಹೋಗಕ್ಕೆ ಏನ್ ಮಾಡ್ಬೇಕೋ ಅದನ್ನು ದ್ವೇಷ ಮಾಡ್ಬೇಕಾಗಿಲ್ಲ, ಅದನ್ನು ಜಿಗುಪ್ಸೆ ಮಾಡ್ಬೇಕಾದ್ರೆ ಬೈಬೇಕಾಗಿಲ್ಲ. ಪರಮಾತ್ಮನ ಪ್ರೇಮ ತುಂಬಿಟ್ರೆ ಆಟೋಮೆಟಿಕ್ ಪ್ರೇಮ ಹೋಗ್ಬಿಡುತ್ತೆ. ಅದೇ ಸುಬದ್ಧಸ್ಯಾಪಿ ಪೂರ್ವಸ್ಯ ಪೂರ್ವಬದ್ಧಂ ಶ್ರಥಾಯತೆ ಅಂತ ಸುಭದ್ರೆಯನ್ನು ಮದುವೆ ಮಾಡ್ಕೊಂಡು ಬಂದ ಯಾರೋ ಅರ್ಜುನ. ಒಂದು ದ್ರೌಪದಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ, ಅವಳು ಕೃಷ್ಣ ತೆಗಿ ಮಧ್ಯೆ. ಅದು ದ್ರೌಪದಿ ಒಂದು ಮಾತಾಡಿದ್ರು, ಎಷ್ಟೇ ನನ್ನ ಮೇಲೆ ನಿಂಗೆ ಪ್ರೇಮ ಇದ್ರು ಕೂಡ ಮೊದಲೇ ಗಂಟು ನಾನು, ಆದ್ರೆ ಇವಳು ಪ್ರೇಮ ಬಂದಿಲ್ಲ, ಈ ಪ್ರೇಮ ಬಂದ್ಕೊಳ್ಳೇ ನನ್ನ ಗಂಟು ಸೆಟ್ಲ್ ಆಯ್ತು ಅಂತಂದು. ಆಟೋಮೆಟಿಕ್ ಅದು. ಯಾಕಂದ್ರೆ ಒಂದಲ್ಲಿ ಪ್ರೇಮ ಹೆಚ್ಚಾಯ್ತು ಅಂದ್ರೆ ಇನ್ನೊಂದು ಪ್ರೇಮ ಕಮ್ಮಿ ಆಗಲೇಬೇಕು, ಏನು ಮಾಡಕ್ಕಾಗಲ್ಲ. ಎಷ್ಟೇ ಪ್ರೇಮ ಮುಂಚೆ ಇಟ್ಕೊಂಡಿದ್ರು, ತಂದೆ ತಾಯಿ ಭಾರಿ ಪ್ರೀತಿಸ್ತಾ ಇದ್ರು, ತಾನೇ ಒಂದು ಹುಡುಗಿ ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆಗ್ಬಿಟ್ಟ ಅಂದ್ರೆ ತಂದೆ ತಾಯಿ ಪ್ರೇಮ ಎಲ್ಲ ಕಮ್ಮಿ ಆಗ್ಬಿಡತ್ತೆ. ಅಲ್ಲಿ ಎಲ್ಲಿ ಇದಕ್ಕೂ ಕ್ಲಾಶ್ ಆಗತ್ತೋ ಅಲ್ಲಿ ಗೊತ್ತಾಗತ್ತೆ. ತಂದೆ ತಾಯಿಗೂ ತನ್ನ ಹೆಂಡತಿಗೂ ಕ್ಲಾಶ್ ಆದಾಗ ಯಾವ್ದನ್ನ ಚೂಸ್ ಮಾಡ್ಕೊಳ್ತಾನೆ ಅನ್ನೋದ್ಮೇಲೆ ತಂದೆ ತಾಯಿ ಹೆಚ್ಚೋ ಹೆಂಡತಿ ಹೆಚ್ಚೋ ಗೊತ್ತಾಗತ್ತೆ. ಬಿಟ್ಟು ಹೋಗ್ತಾನೆ ತಂದೆ ತಾಯಿನ, ಬೇರೆ ಮನೆ ಹೋಗ್ತಾನೆ, ಏನು ಮಾಡಕ್ಕಾಗಲ್ಲ. ಸಾರೇ ದುನಿಯಾ ಏಕ್ತಾರೆ. ಆಮೇಲೆ ಈಗ ಇದೆಲ್ಲ ಭಾರ್ಯ ಏಕ್ತಾರ. ಹಾ, ಪತ್ನಿ ಅದಕ್ಕೆ ಬೇರೆ ಇನ್ನೊಂದು बीवी हाँ बीवी एक तरह सारे दुनिया एक तरह को अदे इदे तूक सारे दुनिया ಹೋಗಿ ಬಿದ್ದೋಯ್ತು. ಯಾಕೆಂದ್ರೆ ಪ್ರೀತಿ ಕೊಟ್ಟ ಕೆಟ್ಟ ಏನ್ ಮಾಡಕ್ಕಾಗಲ್ಲ. ಪ್ರೀತಿ ಕೊಟ್ಟರೆ ಕೆಟ್ಟ, ಏನ್ ಪ್ರೀತಿ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು. ಕೊಟ್ಕೊಂಡ್ಮೇಲೆ ಇನ್ ಕೈಲಿಲ್ಲ. ಪ್ರೀತಿ ಕೊಟ್ಟ ಮೇಲೆ ಅವರು ಆಳ್ಬಿಡ್ತಾರೆ. ಯಾವತ್ತೂ ಅಷ್ಟೇ ಅತ್ಯಮೂಲ್ಯವಾದ ಪ್ರೇಮವನ್ನ ಭಗವಂತನಿಗಲ್ಲದೆ ಯಾರಿಗೂ ಕೊಡಬಾರ್ದು. ಎಲ್ಲರೂ ಪರಿಚಯಕ್ಕೆ ಇಟ್ಕೋಬಹುದು. ಪ್ರೇಮಕ್ಕೆ ಮಾತ್ರ ಪಾತ್ರನಾದವನು ಭಗವಂತನೊಬ್ಬನೇ. ಯಾರಿಗೂ ಯಾರಿಗೂ ಪ್ರೇಮ ಕೊಟ್ಟರು ಮಿಸ್ಯೂಸ್ ಮಾಡ್ಕೋತಾರೆ, ನಿಮ್ಮನ್ನ ಆಳ್ತಾರೆ. ಗೊತ್ತಾ, ಹೆಂಡತಿ ತುಂಬಾ ಹಚ್ಕೊಳ್ಳೆ,
ಹೆಂಡತಿ ನಿಮ್ಮನ್ನು ತುಂಬಾ ಆಳ್ತಾರೆ, ಈ ಬಿಡೋದು ಅವರು. ಅಲ್ಲಿ ಹಚ್ಕೊಳ್ಳೋದೂನು ಆತ್ಮನಸ್ತು ಕಾಮಾಯ ಅಷ್ಟೇ ಗುರುಗಳೇ, ಇನ್ನೇನು ಇಲ್ಲ ಅಲ್ಲಿನೂ. ಇರ್ಲಿ, ಅದು ಒಪ್ಕೊಳ್ತೀನಿ. ಆತ್ಮದಾದ್ರೂ ಅದು ಹೆಂಗ್ ತಿರ್ಕೊಳತ್ತೆ ಅಂತ ಆತ್ಮನಸ್ತು ಕಾಮಾಯ ಅಂತ ಹಚ್ಕೊಂಡಿದ್ರು, ಮುಂದೆ ಅದ್ರ ಎಫೆಕ್ಟ್ ಏನು ಅಂತ ನೋಡಿ. ಇವರನ್ನ ಆಳ್ಬಿಡ್ತಾರೆ, ಇವರು ಸ್ಲೇವ್ ಆಗ್ಬಿಡ್ತಾರೆ, ಏನು ಮಾಡಕ್ಕೆ ಆಗಲ್ಲ. ಅನುಪಮ ಇಲ್ಲ, ಸದ್ಯ ಗೆದ್ದೆ. ಅವತ್ತು ಬಿಟ್ಟಿದೆ ಬಾಳ್ ಮಾಡು. ಮಾಡ್ಬಿಡ್ತಾರೆ, ಆಟ ಆಡಿಸ್ಬಿಡ್ತಾರೆ, ಬಹಳ ಕಷ್ಟ. ಹಾಗಾಗಿ ಕಂಫರ್ಟ್ ಸಿಗ್ತಾ ಇರುತ್ತೆ, ಅದಕ್ಕೆ ಆಟ ಆಡ್ತಾರಷ್ಟೇ ಗುರುಗಳೇ, ಸುಮ್ನೆ ಯಾರು ಆಟ ಆಡಲ್ಲ. ಅವ್ರಿಗೆ ಎಲ್ಲ ಕೂತ್ ಕಡೆ ನಡೀತಾ ಇರುತ್ತಲ್ಲ, ಅದಕ್ಕೆ ಕೆಲವಕ್ಕೆ ಲೀನಿಯನ್ಸ್ ಕೊಟ್ಟಂಗ್ ಕೊಟ್ಟಿಲ್ಲ, ಕೊಟ್ಟಿದೀನಿ ಅನ್ನೋಂಗ್ ಆಡ್ತಾರಷ್ಟೇ. ಇಲ್ಲಮ್ಮ, ಸ್ವಾರ್ಥನೇ. ಅರ್ಥ ಇರ್ಬೋದು, ಒಪ್ಕೋತೀನಿ. ಹೆಂಗ್ ಆಗ್ಬಿಡ್ತಾರೆ ಗೊತ್ತಾ, ಆಮೇಲೆ ಇಲ್ಲಿ ಇಲಿಮಿರಿ ಆಗ್ಬಿಡ್ತಾರೆ. ಬೀವಿ ಕಂಡ್ಬಿಟ್ರು ಅಂತಂದ್ರೆ ಹಾಗೆ ಹೋಯ್ತು, ಇಲಿಮಿರಿ ಹುಲಿಮರಿ ಆಗಿದ್ದಾನೆ, ಇಲಿಮರಿ ಆಗ್ಬಿಡ್ತಾನೆ. ನಾಳೆ ಊಟ ಸಿಗಲ್ಲ ಅನ್ನೋ ಭಯಕ್ಕಷ್ಟೇ. ಭಕ್ತ ಯಾರು ಪರಮಾತ್ಮಲ್ಲಿಯೇ ಆಳವಾದ ಪ್ರೇಮ ಇಟ್ಕೊಂಡಿರ್ತಾನೋ ಅವನೇ ಪರಮಾತ್ಮನಿಗೆ ಕರ್ಮ ಮಾಡುವನು, ಅವನೇ ಪರಮಾತ್ಮನ ಸರ್ವಸ್ವ ಅಂದ್ಕೊಂಡವನು, ಅವನಿಗೆ ಯಾವ ಸಂಘವೂ ಇರುವುದಿಲ್ಲ, ಅವನು ಸಂಘವರ್ಜನ ಇದ್ದಾನೆ. ಅಷ್ಟೇ ಅಲ್ಲ, ಎಲ್ಲಾ ಭೂತಗಳಲ್ಲೂ ವೈರ ಬಿಟ್ಟೋದು ಅವನಿಗೆ. ಸರ್ವಭೂತೇಶು ನಿರ್ವೈರ ಸಯೇವ ಯಹ ಸಹ ಮಾಂ ಏತಿ ಪಾಂಡವ. ಯಾವನು ಈ ರೀತಿ ಇರೋವನೋ ಅರ್ಜುನ, ಅವನು ನನ್ನನ್ನೇ ಸೇರ್ಕೊಂಡ್ಬಿಡ್ತಾನೆ. ಇದು ದೇಹ ಮುಕ್ತಿ ಮಾಡಿದ ಸ್ವಾಮಿಗಳು. ವ್ಯಾಪಾರ ನನ್ನನ್ನೇ ಸೇರ್ಕೊಂಡ್ಬಿಡ್ತಾನೆ. ಸಾಕ ಪಾಸನೆ ಇಂಡಿಯಾ 11 ಆಯ್ತು, ಹಾಕೊಂಡು ಭಾಷೆ 11 ಆಯ್ತು.